ತುಂಬ ಏಟಾಯ್ತಾ ಸಮರ್? ಎಲ್ಲಿ ನೋವಾಗ್ತಿದೆ ಹೇಳು? ಬಿಸಿಲಿನಲ್ಲಿ ಟವಲ್ನ ಒದ್ದೆ ಮಾಡಿ ಶಾಖ ಕೊಟ್ರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ತರ್ಲಾ? ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡಿದ್ದಾರೆ. ರೌಡಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಆಯ್ತಲ್ಲ, ಮತ್ತೆ ಯಾಕೆ ಟೆನ್ಷನ್ ಆಗ್ತೀಯಾ? ಸಮರ್, ಆಗಿದ್ದಾಯ್ತು. ನೀನು ಇಲ್ಲಿಗೆ ಬಂದಿದ್ದು ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ. ಟೈಮ್ ಆಗ್ತಾ ಇದೆ. ಮೊದಲು ಹೋಗಿ ರೆಡಿ ಆಗು ಪ್ಲೀಸ್. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್. ಬನ್ನಿ, ಹತ್ರ ಬನ್ನಿ, ಹಾರ ಬದಲಾಯಿಸ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ನೀವು ವಂಜಾ ಅವರಲ್ವಾ? ಹೌದು. ನೀವು ನಿಮ್ಮನ್ನೆಲ್ಲ ನೋಡಿದ್ದೀನಿ, ಆದ್ರೆ ನೆನಪಾಗ್ತಿಲ್ಲ. ನಾನು ತುಳಸಿ ಅಂತ, ಅದೇ ಮೈಸೂರು ಪಾಕ್ ಆರ್ಡರ್ ಕೊಟ್ಟಿದ್ರಲ್ಲ. ಓಹ್, ಸಾರಿ ಸಾರಿ, ಶಾಸ್ತ್ರಗಳು ನಡೀತಿತ್ತಲ್ವಾ, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಪಾಪ, ನೀವು ತುಂಬಾ ಹುಡುಕಿದ್ರು ಏನು? ಇಲ್ಲ, ಹಾಗೇನೂ ಇಲ್ಲ. ಸ್ವೀಟ್ಸ್ ಎಲ್ಲ ಅಡುಗೆ ಮನೆಗೆ ಕೊಟ್ಟಿದೀವಿ. ನೀವು ಕೇಳಿದಕ್ಕಿಂತ 10 ಪೀಸ್ ಜಾಸ್ತಿ ಇದೆ. ಒಂದ್ಸಲ ನೋಡ್ಕೋತೀರಾ? ಅಯ್ಯೋ ಪರವಾಗಿಲ್ಲ, ಕೊನೆ ಮೊಮೆಂಟ್ ಅಲ್ಲಿ ಹೇಳಿದ್ರು ಮಾಡ್ಕೊಟ್ಟಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ನಿಮ್ ಹೆಸರೇನ್ ಹೇಳಿದ್ರಿ? ತುಳಸಿ ಅಂತ. ತುಳಸಿ? ತುಳಸಿ ಅಂದ್ರೆ ನೀವೊಂದ್ಸಲ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಅಲ್ಲಿ ಬಂದಿದ್ರಲ್ವಾ, ಮಾಧವ್ ಅವ್ರ ಜೊತೆ? ಹೌದು. ಸಾರಿ ಸಾರಿ, ಗುರ್ತೇ ಸಿಗ್ಲಿಲ್ಲ ನೋಡಿ. ನೀವ್ ಅಲ್ಲೂ ಇಷ್ಟೇ ಸಿಂಪಲ್ ಆಗಿ ಬಂದಿದ್ರಿ. ಹೌದು, ಈಗ ನೀವು ಯಾರ ಮನೆ ಫಂಕ್ಷನ್ ಬಂದಿದ್ದೀರಾ ಅಂತ ಗೊತ್ತಾ? ಹೊರಗಡೆ ಅಭಿಜಿತ್ ದೀಪಿಕಾ ಅಂತಿತ್ತು. ಹೌದು, ದೀಪಿಕಾ ನನ್ ಮಗಳು. ಅಭಿಜಿತ್ ಯಾರು ಅಂತ ಗೊತ್ತಾ? ಪಾಪ, ಕಷ್ಟಪಟ್ಟು ಮಾಡ್ಕೊಟ್ಟಿದ್ದಾರೆ ಸ್ವೀಟ್ನ. ಅದು ಕರೆಕ್ಟ್ ಟೈಮ್ಗೆ. ಅವ್ರು ಸ್ವೀಟ್ ಮಾಡ್ಕೊಟ್ಟಿದ್ದು ಶೆಫ್ ಮಾಧವ್ ಮನೆ ಫಂಕ್ಷನ್ಗೆ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೋ. ನೀವ್ ಇಲ್ಲೇ ಕೂತಿರಿ, ನಾನ್ ನಿಮ್ಗೆ ಒಂದ್ ಸರ್ಪ್ರೈಸ್ ಕೊಡೋದಿದೆ. ಇಲ್ಲ, ಅದು ನಾನು ಹೋಗ್ಬೇಕು. ಅಯ್ಯೋ, ಒಂದೇ ಒಂದ್ ನಿಮಿಷ ಬಂದ್ಬಿಟ್ಟೆ. ನಾನ್ ಕೊಡೋ ಸರ್ಪ್ರೈಸ್ ನಿಮ್ಗೂ ಖುಷಿ ಆಗತ್ತೆ. ಅವತ್ತು ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸಿದ್ರೆ ಇಷ್ಟೊಂದು ಶಾಕ್ ಆಗ್ತಿರ್ಲಿಲ್ಲ. ಹೇಗಿದೆ ಶಾಕು? ಬೀಗರಾಗ್ತಿದೀವಿ, ಈಗಲೂ ಹಾಗೆ ಸಾಧಿಸ್ತೀಯ? ಎಲ್ಲರೂ ನಮ್ಮ ಕಡೆ ನೋಡ್ತಿದ್ದಾರೆ. ನೀನು ಹೀಗೆ ಆಡಿದ್ರೆ ಎಲ್ಲರೂ ನಿನಗೆ ಈ ಸಂಬಂಧ ಇಷ್ಟ ಇಲ್ಲ ಅನ್ಕೋತಾರೆ. ನಿನ್ನ ಮಗನೋ ಹಾಗೆ ಅನ್ಕೋತಾನೆ. ಈಗಲೇ ಮಕ್ಕಳಿಗೆ ಅಪ್ಪನ ಮೇಲೆ ಗೌರವ ಇಲ್ಲ. ಹೀಗಾಗ್ಬಿಟ್ರೆ ನಿನ್ನ ಕತೆ ಏನು?
ಎಷ್ಟು ವರ್ಷದ ಸ್ನೇಹ ನಮ್ದು ಈಗ ಅದು ಸಂಬಂಧ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಮಾಧವ್, ನನಗೆ ಖುಷಿ ಆಗ್ಲಿಲ್ವಾ? ಕಮೋನ್ ಮಾಧವ್, ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಪ್ಲೀಸ್. ಚಿಕ್ಕಮ್ಮ ಬನ್ನಿ. ಅಭಿ ಜೀವನನೇ ಹಾಳಾಗತ್ತೇನೋ ಅಂತ ಭಯ ಆಗ್ತಿದೆ ಕಣು. ನೀವಿಬ್ರು ಇಲ್ಲಿದ್ದೀರಾ? ನಿಮ್ಮಿಬ್ರನ್ನ ಹುಡುಕ್ತಿದೆ ಎಲ್ಲಿ ಹೋದ್ರು ಅಂತ. ಅದು ಮಹೇಶಂಗೆ ಅಲ್ಲಿ ಜನಗಳ ಮಧ್ಯೆ ಕಷ್ಟ ಆಗ್ತಿದೆ ಅನ್ನಿಸ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ಏನ್ ವಿಶೇಷ ಮರಿ? ಸಡನ್ ಆಗಿ ಈ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ರಿಂದ ನಿಮ್ಮ ಹತ್ರ ಮಾತಾಡಕ್ಕೆ ಆಗ್ಲಿಲ್ಲ ಭಾವ. ನನ್ಗೆ ಗೊತ್ತು ಈ ವಿಷಯ ನಿಮ್ಗೆ ತುಂಬಾ ನೋವು ಕೊಟ್ಟಿದೆ ಅಂತ. ಆದ್ರೆ ನಿನ್ನೆ ಆ ಸಿಚುವೇಶನ್ ಅಲ್ಲಿ ನಾನು ಇಟ್ಸ್ ಓಕೆ ಶ್ಯಾಮ್, ಹಾಗಿದ್ದಾಯ್ತದ, ಈಗ ಬದಲಾಯಿಸೋಕ್ಕೇನಿದೆ? ನಿಮ್ಮೆಲ್ಲರ ಸಿಚುವೇಶನ್ ನನ್ಗೆ ಅರ್ಥ ಆಗುತ್ತೆ. ಆದ್ರೂ ಭಾವ, ನಾನು ಸ್ವಲ್ಪ ಹೊರಗಡೆ ಇರ್ತೀನಿ, ನೀನು ಮಹೇಶನ್ ಜೊತೆ ಇರ್ತೀಯಲ್ವಾ? ಸರಿ ಭಾವ. ಮತ್ತೆ ನಿಮ್ದೇನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಅಂದರೆ ಹುಡುಗ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ? ಇಫ್ ಯು ಡೋಂಟ್ ಮೈಂಡ್, ನಾನು ಸ್ವಲ್ಪ ಆಚೆ ಇರ್ತೀನಿ, ನೀವಿಬ್ರೆ ಮಾತಾಡ್ಕೊಳ್ಳಿ. ನಾನಿದ್ರೆ ನಿಮಗೆ ಸಂಕೋಚ ಆಗುತ್ತೆ. ನೋ ಪ್ರಾಬ್ಲಮ್, ಸಂಕೋಚ ಏನಿಲ್ಲ, ಕೂತ್ಕೊಳ್ಳಿ. ನೋಡಿದ್ರೆ ಭಾರಿ ಕುಳ ಅನ್ನಿಸ್ತಾನೆ, ಆದರೆ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಮುಂದಕ್ಕೆ ಹೋದ್ರೆ ಕೇಳಿಸ್ಬೋದೇನು, ನೋಡೋಣ. ರೇ, ಒಂದ್ ಹುಡುಗಿನ ಈ ತರ ನೋಡ್ತಾ ಇದ್ದೀರಲ್ಲ, ಗೊತ್ತಾಗಲ್ವಾ ನಿಮ್ಗೆ? ನಿಮ್ಮನ್ನ ಯಾರು ನೋಡಕ್ ಬಂದಿದ್ದಾರೆ? ನಾನ್ ಬೇರೆ ಯಾರು ನೋಡಕ್ ಬಂದಿದ್ದು. ನಿಮ್ಮನ್ ಬಂದು ನೋಡ್ತಾರೆ, ಬೇರೆ ಕೆಲಸ ಇಲ್ಲ ನನಗೆ. ನಾನು ಸಿಕ್ಕಾಪಟ್ಟೆ ಮರ್ಯಾದೆ ಅಂತ ನೋಡ್ಕೊಂಡು ಮಾತಾಡಿ. ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಗೋದು ನಿಮ್ಗೆ? ನಾನ್ ಬಂದಿರ್ಬೇಕು, ನಿನ್ ಜೊತೆ ಬೇರೆ ಮಾತಾಡ್ತಾರೆ ನಿಂತ್ಕೊಡ್ರೆ. ಹೋಗ್ರಿ ರೀ, ಹೋಗ್ತೀನಿ, ಹೋಗಬ್ಬು. ಹೋಗ್ರಿ. ಯಾರವರು ನಿಮ್ಗೆ ಗೊತ್ತಾ? ಅದು ಯಾರೋ ಏನೋ, ನಮಗ್ ಗೊತ್ತಿಲ್ಲ. ಅಮ್ಮ, ಅವ್ರು ಇನ್ನೂ ಸಿಕ್ಕಿಲ್ವಾ? ತುಂಬಾ ಹೊತ್ತಾಯ್ತಲ್ಲ, ಜನ ಎಲ್ಲ ಊಟ ಕೇಳ್ತಿದ್ದಾರೆ. ಹೋಗೋಣ ಕೇಶವ, ಅವ್ರು ಸಿಕ್ಕಿದ್ರು, ಒಂದ್ ನಿಮಿಷ ಇರಿ ಅಂದ್ರು, ಈಗ ಕಾಣಿಸ್ತಾ ಇಲ್ಲ. ಹಣ ಕೊಡ್ತಿದ್ದಂಗೆ ಹೋಗೋಣ. ಏನಾಯ್ತಮ್ಮ? ನೋಡಿದ ತಕ್ಷಣ ಗುರ್ತಿಡಿಯೋದಕ್ಕೆ ನೀನೇನ್ ಎಲಿಜಬೆತ್ ರಾಣಿನಾ? ಮಾಮ್, ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲದೆ ಏನು, ಮಾಲ್ ಅಲ್ಲಿ, ಮಾರ್ಕೆಟ್ ಅಲ್ಲಿ. ಇನ್ನೊಂದು ವಿಷಯ ಏನಂತ ಗೊತ್ತಾ? ಪೂರ್ಣಿ ಫ್ರೆಂಡ್ ಸಿರಿ ಇದ್ದಾಳಲ್ಲ, ಇವಳು ಅವಳ ಅತ್ತೆ ಅಂತೆ. ವಾಟ್? ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಯಾರಿಗ್ ಗೊತ್ತು?
ಅವತಾರ ನೋಡು ಸಾಲ್ದು ಅಂತ VIP ಸೀಟಲ್ ಬೇರೆ ಕೂತಿದ್ಲು. ಈಗ ಹೇಳ್ತೀನಿ ಅಂತಲ್ಲ, ಇದು ನಿಮ್ಮಂಥವರು ಬರೋ ಜಾಗ ಅಂತ ನಿಮ್ಗನ್ಸುತ್ತಾ? ಎಲ್ಲಿ ಹೋದ್ರು ಅಮ್ಮ? ಮಾವನ ಹತ್ರ ಏನಾದ್ರು ಮಾತಾಡ್ತಿದಾರಾ? ಪುಣ್ಯ ಯಾಕೆ? ಬೆಳಿಗ್ಗೆ ನಿನ್ನ ಜೊತೆ ರೂಡಾಗಿ ಮಾತಾಡ್ಬಿಟ್ಟೆ, ಸಾರಿ. ಇನ್ನು ಮಾವನು ಬಂದಾಯ್ತಲ್ಲ, ಎಲ್ಲನೂ ಸರಿ ಹೋಯ್ತಲ್ಲ, ಈಗಲೂ ನನ್ನ ಮೇಲೆ ಕೋಪಲ್ಲ. ಏನ್ ಸರಿ ಹೋಗಿದೆ? ಮಾವ ಈಗ್ಲೂ ನೊಂದ್ಕೊಂಡಿದ್ದಾರೆ. ಯಾರ್ ನೆರಳು ನಮ್ಮ ಮನೆ ಮೇಲೆ ಬೀಳ್ಬಾರ್ದು ಅನ್ಕೊಂಡಿದ್ರು ಆ ಮನೆ ಹುಡುಗಿನೇ ನಾವು ಸೊಸೆ ಮಾಡ್ಕೋತಿದೀವಿ. ನೋವಾಗದೆ ಇರುತ್ತಾ? ಚಿಕ್ಕಮ್ಮ ಹೇಗಂತ ನಿನಗೆ ಗೊತ್ತು. ಅವ್ರು ಸೆಲೆಕ್ಟ್ ಮಾಡಾದ್ಮೇಲೆ ಆ ಹುಡುಗಿ ನಮ್ಮ ಮನೆಗೆ ಸೂಟ್ ಹಾಗೆ ಆಗ್ತಾಳೆ. ನೀನು ಚಿಕ್ಕಮ್ಮನ ಸೆಲೆಕ್ಷನ್ ಅಲ್ವಾ? ಆಮೇಲೆ ಜನಾರ್ದನ್ ಜೊತೆ ರೈವಲರಿ ಬಗ್ಗೆ ನಾನು ಯೋಚಿಸ್ತಿದ್ದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಹೇಳು? ಒಂದ್ಸಲ ತಪ್ಪು ಮಾಡಿದಾರ ಅಂತ ದೂರ ಮಾಡೋಕ್ಕಾಗಲ್ಲ. ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡ್ಲೇಬೇಕಲ್ವಾ? ಬೇರೆಯವ್ರ ಬಗ್ಗೆ ಇಷ್ಟೆಲ್ಲ ಯೋಚಿಸ್ತಿರಲ್ಲ, ಮಾವನ್ ಬಗ್ಗೆ ನಾನು ಇದನ್ನೇ ನಿಮ್ಗೆ ಹೇಳ್ಬೋದಲ್ವಾ? ಎಷ್ಟು ದಿನ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು? ಅವ್ರಿಗೂ ಸೆಕೆಂಡ್ ಚಾನ್ಸ್ ಕೊಡ್ಬೋದಲ್ವಾ? ನೀವು ಮಾಧವ್ ಅವರ ಅಭಿಮಾನಿ ಇರ್ಬೋದು, ಆದ್ರೆ ಇದು ನಮ್ಮ ಪರ್ಸನಲ್ ಫಂಕ್ಷನ್. ಇಲ್ಲಿ ಬಂದಿರೋರೆಲ್ಲ ಎಲ್ಲಾ ರೀತಿನೂ ನಮಗ್ ಸರಿ ಹೊಂದೋ ಜನ. ಇಂಥ ಕಡೆ ನೀವು ಬರೋದು ಸರಿ ಅಂತ ನಿಮಗನ್ಸುತ್ತಾ? ಸ್ವೀಟ್ ಆರ್ಡರ್ ಮಾಡಿದ್ರು, ಅದನ್ನ ಕೊಟ್ಟೋಗೋಣ ಅಂತ ಬಂದಿದ್ವಿ. ಅದಕ್ಕೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಾ? ನನ್ ಎದುರು ನಿಂತು ಮಾತಾಡೋರು ಇನ್ನೂ ಹುಟ್ಟಿಲ್ಲ. ಇನ್ನೊಂದು ಮಾತಾಡಿದ್ರು ಸೆಕ್ಯೂರಿಟಿನ ಕರೆಸಿ ಆಚೆ ದಬ್ಬೇಕಾಗತ್ತೆ. ಈ ಕಾನ್ಫರೆನ್ಸ್ಗೆ ಹೋಗೋ ಮೊದಲು ನೀ ನನಗೆ ಸಮಾಧಾನ ಹೇಳಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾನು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಇಷ್ಟು ದೂರ ಬಂದನು ಸುಮ್ಮನೆ ನಾವು ವಾಪಸ್ ಹೋಗ್ಬೇಕಾಗ್ತಿತ್ತು. ಏಯ್, ಯಾಕೋ ಹಾಗೆ ಹೇಳ್ತೀಯ? ಎಷ್ಟೋ ಸಲ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಬರುತ್ತೆ. ಲೈಫೇ ಮುಗ್ದೋಯ್ತೇನೋ ಅನ್ಸುತ್ತೆ. ಆದ್ರೆ ಅಂತ ಟೈಮಲ್ಲಿ ಸ್ವಲ್ಪ ಪೇಷನ್ಸ್ ಇಂದ, ಜಾಣತನದಿಂದ ಆ ಸಿಚುಯೇಷನ್ ಇಂದ ಹೊರಗೆ ಬಂದ್ಮೇಲೆ ಲೈಫೇ ಬೇರೆ ತರ ಇರುತ್ತೆ, ಗೊತ್ತಾ? ಈ ಇನ್ಸಿಡೆನ್ಸ್ ಇಂದ ನಾನೊಂದ್ಸಲ ಡಿಪ್ರೆಷನ್ಗೆ ಹೋದೆ. ಆಮೇಲೆ ಯೋಚನೆ ಮಾಡಿದ್ರೆ ನೀ ಆ ರೌಡಿಗೈ ಕಚ್ಚಿ ನನ್ನ ಹೆಸರನ್ನ ಕೂಗ್ಲಿಲ್ಲ ಅಂತಂದಿದ್ರೆ ನೀ ನನಗೆ ಕಾಣ್ತಾನೆ ಇರಲಿಲ್ಲ ಬಾಸ್. ನಾನು ತಕ್ಷಣ ಪೊಲೀಸರು ಫೋನ್ ಮಾಡಲಿಲ್ಲ ಅಂತಿದ್ರೆ ನಮ್ಮಿಬ್ರು ಕತೆ ಏನಾಗ್ತಿತ್ತು? ಅಂಥ ಸಿಚುವೇಶನ್ ನಾವು ಧೈರ್ಯ ತೋರಿಸಿದ್ವಿ ಅಂತ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೋಬೇಕಲ್ವ? ಬರೀ ನೆಗೆಟಿವ್ ಹುಡ್ಕೊಂಡು ಗಿಲ್ಟಲ್ಲಿ ಇರೋದ್ಕಿಂತ ಪಾಸಿಟಿವ್ ನೋಡ್ಕೊಂಡು ಹೆಮ್ಮೆ ಪಡಬೇಕು ಅನ್ನಿಸ್ತು. ಈಗ ದಾರಿಗೆ ಬಂದೆ ನೋಡು. ಇದು ನಾವ್ ಎವ್ರಿ ಡೇ ಫಾಲೋ ಮಾಡ್ಬೇಕಾಗಿರೋ ಕೋಟ್. ಇದನ್ನ ನಿನಗೆ ಅರ್ಥ ಮಾಡ್ಸೋಕೆ ಆ ರೌಡಿಗಳೇ ಬರ್ಬೇಕಾಯ್ತು ನೋಡು. ಆಲ್ ಥ್ಯಾಂಕ್ಸ್ ಟು ದೆಮ್. ಒಂದು ಮಾತು ಹೇಳ್ತೀನಿ ಬಾಸ್, ಓವರ್ ಅನ್ಕೋಬಾರ್ದು. ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿ. ಓವರ್ ಏನಲ್ಲ, ಅದು ಫ್ಯಾಕ್ಟೇ. ಸೊ ಹಾಗಾದ್ರೆ ತಾವೀಗ ಹೆಂಡತಿ ಹೇಳೋ ಒಂದ್ ಮಾತು ಕೇಳ್ತೀರಾ? ಕೇಳದೆ ಇದ್ರೆ ಬಿಡ್ತೀಯಾ? ಹೇಳಮ್ಮ. ಇನ್ ನಡೆದಿದ್ದ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅಲ್ಲ ಪಾಪಮ್ಮ, ಮಾವನ್ ಮನ್ಸು ಮೊದ್ಲೇ ಸರಿ ಇಲ್ಲ. ಒಬ್ರೇ ಹೋಗ್ತಿದ್ದಾರೆ, ಎಲ್ಲಿಗೆ ಅಂತಾನೂ ಹೇಳಿಲ್ಲ. ಗಾಬರಿ ಆಗ್ಬೇಡ ಪೂರ್ಣಿ, ಅವ್ರ ಮನ್ಸಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಂಗೆ ಗೊತ್ತು.
ಪುಟ್ಟದನ್ನೆಲ್ಲ ಅಯ್ಯ ಮನ್ಸಿಗೆ ಹಚ್ಕೊಳ್ಳೋರಲ್ಲ. ಆದ್ರೆ ಇಷ್ಟೆಲ್ಲ ಬೇಸರ ಆದಾಗ ಅವ್ರು ಒಬ್ಬರೇ ಇರೋದು ವಾಸಿ. ಆದ್ರೂ ಪಾಪಮ್ಮ ಅವರಿಗೆ ಯಾರ ಜೊತೆಲೂ ಮಾತಾಡೋದು ಬೇಡ ಅಂತಾದಾಗ ಹೀಗೆ ಒಬ್ಬರೇ ಇರ್ತಾರೆ. ಅವರಿಗೆ ಎಲ್ಲಿ ಸಮಾಧಾನ ಸಿಕ್ಕುತ್ತೋ ಅಲ್ಲಿ ಇರ್ಲಿ, ಆಮೇಲೆ ಅವ್ರ ಮನೆಗೆ ವಾಪಸ್ ಬರ್ತಾರೆ. ಇಂಥ ಪರಿಸ್ಥಿತಿಲಿ ಅವ್ರೊಬ್ಬರನ್ನ ಹೇಗ್ ಬಿಡೋದು ಪಾಪಮ್ಮ? ಬಿಟ್ಬಿಡ್ಬೇಕು ಪೂರ್ಣೆ. ಅವ್ರಿಗೆ ಸಮಾಧಾನ ಸಿಗಬೇಕು ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡೋಣ. ಎಷ್ಟು ಪೆಟ್ಟು ತಿನ್ನುತ್ತೋ ಆ ಜೀವ, ಪೆಟ್ಟು ತಿಂದು ತಿಂದು ಹೇಗ್ ಸಮಾಧಾನ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ನೀನು ಬಾ. ಬಾ ಬಾ. ನನ್ನ ಆರೋಗ್ಯಕ್ಕೆ ಏನೂ ಆಗೋಲ್ದಿಲ್ಲ ಕಣೋ ಶೇಷು. ಮನೆಯಲ್ಲಿ ದಂಡಪಿಂಡ ಸೋಗಲಾಡಿ ಇಲ್ಲ ಅಂತಂದಿದ್ದಕ್ಕೆ ಬೇಜಾರಾಗ್ತಾ ಇತ್ತು. ಈಗ ತುಳಸಿ ಬೇರೆ ಹೊರಗಡೆ ಹೋಗಿದ್ದಾಳೆ. ಯಾಕೋ ಮನೆ ಎಲ್ಲ ಪಿಕೋಲ್ತಿದೆ ಕಣೋ. ಅದಕ್ಕೆ ನಿನ್ನ ಜೊತೆ ವಾಕಿಂಗ್ ಹೋಗೋಣ ಅಂತ ಬಂದೆ. ಏನ್ ದತ್ತಣ್ಣ ನೀ? ಅವರೆಲ್ಲ ಇದ್ದಾಗ ಎಷ್ಟು ಗೋಳು ಹೋಯ್ಕೋತೆ ಅವರನ್ನ, ಈಗ ಅವ್ರು ಇಲ್ಲ ಅಂದ್ರೆ ಬೇಜಾರು ಅಂತೀಯ. ಹಾಗೆ ಕಣೋ, ಹಾಗೆ ಪ್ರೀತಿ ಇರೋ ಕಡೆನೆ ಇಂಥದ್ದೆಲ್ಲ ಆಗ್ತಿರುತ್ತೆ. ಒಂದು ವೇಳೆ ನಾನು ನಾಳೆಯಿಂದ ಮನೆಯಲ್ಲಿ ಮಾತಾಡದೆ ಸುಮ್ಮನೆ ಇದ್ದೆ ಅಂತ ಇಟ್ಕೋ, ತುಳಸಿ ಆಗಲಿ ದಂಡಪಿಂಡ ಆಗಲಿ ಸೋಗಲಾಡಿ ಆಗಲಿ ಅದನ್ನು ಒಪ್ಕೋತಾರ? ಇಲ್ಲ. ಅವ್ರಿಗೆ ನಾನು ಹೀಗಿದ್ರೇನೆ ಇಷ್ಟ ಆಗೋದು. ನಿಜ ದತ್ತಣ್ಣ, ಅದಕ್ಕೆ ನಿಮ್ಮ ಮನೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ತುಳಸಿ ಅಂತೂ ಯಾವಾಗ ಹೋದ್ರು ಎಷ್ಟು ತಾಳ್ಮೆಯಿಂದ ನೋಡ್ಕೋತಾಳೆ. ಈಗ ಮನೆಯಿಂದನೇ ಕೆಲಸ ಶುರು ಮಾಡಿದಾಳೆ, ಆದರೂ ನಿನ್ನ ಬಗ್ಗೆ ಕಾಳಜಿ ತೋರಿಸೋದು ಎಳ್ಳಷ್ಟು ಕಮ್ಮಿ ಆಗಿಲ್ಲ. ಸಾತ್ವಿಕ ಕಣ ಅವಳು. ಹೇ, ನಾನು ಹೀಗೆ ಹೇಳ್ದೆ ಅಂತ ಅವಳು ಹೇಳ್ಬಿಡ್ಬೇಡ. ಅವಳು ಬರೀ ಮನೆ ಕೆಲಸ ಮಾಡ್ಕೊಂಡೇ ಇರೋದು ನನಗೂ ಇಷ್ಟ ಆಗೋಲ್ಲ. ಇವಾಗ ಕ್ಯಾರಿಯರು ಅದು ಇದು ಅಂತ ಮಾಡ್ತಿದ್ದಾಳಲ್ಲ, ನನಗೆ ಅದೊಂಥರ ಹೆಮ್ಮೆ ಕಣೋ. ನಮ್ಮ ತುಳಸಿಗೂ ಧೈರ್ಯ ಇದೆಯಲ್ಲ ಅಂತ ಖುಷಿ ಆಗತ್ತೆ ನನಗೆ. ನಿಜ ಕಣೋದತ್ತಣ್ಣ. ನೀವು ನನಗೆ ಕೊಡ್ಬೇಕಾಗಿರೋ ಗಿಫ್ಟ್ ಏನು ಗೊತ್ತಾ? ಅವ್ರು ನಿನ್ನ ಜೊತೆ ಮಾತಾಡಬಾರ್ದು ಅಂತ ನೀವು ಹಾಕಿರೋ ಕಂಡೀಷನ್ ತೆಗೆದ್ರೆ ಅದೇ ನನಗೆ ಕೊಡೋ ದೊಡ್ಡ ಗಿಫ್ಟ್. ಯೋಶ್, ಮಾವನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ನಿಮ್ಗೇನು ಬೇಜಾರಾಗಲ್ಲ ಅಲ್ವಾ? ಮುಂದೊಂದು ದಿನ ಈ ಕಷ್ಟನೂ ಹಾಗೆ ಆಗತ್ತೆ. ಹೇಗೆ ಆಚೆ ಬಂದ್ರಿ ಅಂತ ನೀವು ಯೋಚನೆ ಮಾಡೋಕೆ ಮುಂಚೆನೆ ಈ ಕಷ್ಟ ನಿಮ್ಮನ್ನು ಬಿಟ್ಟು ಹೋಗಿರುತ್ತೆ. ಹೌದಲ್ವಾ? ಅವತ್ತು ಮನೆಯಿಂದ ಆಚೆ ಹೊರಟಾಗ ಇನ್ಯಾವತ್ತೂ ಆ ಮನೆಗೆ ವಾಪಸ್ ಹೋಗಲ್ವೇನೋ ಅಂದ್ಕೊಂಡಿದ್ದೆ. ಅವಿನಾಶ್ ಮುಖನೇ ನೋಡಲ್ವೇನೋ ಅಂದ್ಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ನಾನು ಆ ಮನೇಲೇ ಇದ್ದೀನಿ. ಅಂದರೆ ಅಭಿ ವಿಷಯದಲ್ಲೂ ಪರಿಸ್ಥಿತಿ ಬದಲಾಗತ್ತಾ? ಏನು ಯೋಚಿಸ್ತಾ ಇದ್ದೀರಾ? ಏನಿಲ್ಲ. ನನ್ನ ಮಕ್ಕಳ ಜೊತೆ ನನ್ನ ಸಂಬಂಧ ಸರಿ ಹೋಗುತ್ತೆ ಅಂತೀರ? ನಾವು ಮತ್ತೆ ಖುಷಿಯಾಗಿರ್ತೀವ? ಮನಸ್ಸಿನ ತುಂಬ ಪ್ರಶ್ನೆಗಳೇ ತುಂಬಿದ್ದಾವೆ, ಆದರೆ ಉತ್ತರ ಹುಡುಕೋ ದಾರಿ ಗೊತ್ತಾಗ್ತಿಲ್ಲ. ಆ ದಾರಿ ನನಗೆ ಗೊತ್ತಿದೆ ಮಾಧವ್ ಅವರೇ. ಕೆಲವು ಡಿಸ್ಕಷನ್ ನಡೆಯುವಾಗ ಡೋರು ಕ್ಲೋಸ್ ಮಾಡಿರ್ಬೇಕು. ಎಂಗೇಜ್ಮೆಂಟ್ ವೆನ್ನಿನಲ್ಲಿ ಅದೇ ತಪ್ಪು ನಡೆದಿದ್ದಕ್ಕೆ ನಿನಗೆಲ್ಲ ವಿಷಯ ಗೊತ್ತಾಯ್ತಲ್ವಾ? ಹೌದು, ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಫಸ್ಟು ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ಹೇಳು. ನೀ ಇಷ್ಟು ದಿನ ಏನೇ ಮಾಡಿದ್ರು ನಂಗೊಂದು ಸಣ್ಣ ಪುಟ್ಟ ಕ್ಲೂ ಸಿಗ್ತಾ ಇತ್ತು. ಆದ್ರೆ ಈ ಸಲ ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ನಿನಗೆ ಸಣ್ಣ ಕ್ಲೂನು ಕೊಡದೆ ನನಗೆ ಕೆಲಸ ಮಾಡಕ್ ಬರುತ್ತೆ. ಆದ್ರೆ ಕೆಲವೊಂದ್ಸತಿ ನಿನಗೂ ಗೊತ್ತಿರಲಿ ಅಂತ ಹೇಳಿರ್ತೀನಿ. ಬಟ್ ಈ ಸಲ
ಈ ವಿಷಯ ಯಾರಿಗೂ ಗೊತ್ತಾಗೋದು ನನಗಿಷ್ಟ ಇರಲಿಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಬಿರುಗಾಳಿ ಎಪ್ಸೋ ವಿಷಯ ಇದು. ಗೊತ್ತಾಯ್ತು ಮಾಮ್, ಆದ್ರೆ ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಹೇಳು. ಎಸ್ ಬೇಬಿ, ನೀನ್ ಕೇಳಿಸ್ಕೊಂಡಿದ್ದೆಲ್ಲ ಸತ್ಯ. ನನಗೂ ಜನಾರ್ದನ್ಗೂ, ನನಗೂ ದೀಪಿಕಾಗೂ ತುಂಬಾ ಮೊದಲೇ ಪರಿಚಯ. ಮೈ ಗಾಡ್, ಮತ್ತೆ ಅವತ್ ಅಭಿಬ್ರು ಬಂದು ಆ ದೀಪಿಕಾ ವಿಚಾರ ಹೇಳಿದಾಗ ಯಾಕೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ದೆ? 2 ಕಾರಣ ಇದೆ. ಮುಂದೆ ದೀಪಿಕಾಯಿಂದ ಏನೇ ಅನಾಹುತ ನಡೆದ್ರು ಅದರ ಬ್ಲೇಮು ನನ್ನ ಮೇಲೆ ಬರಬಾರ್ದು. ಅಕಸ್ಮಾತ್ ಬಂದ್ರು ಆ ಹುಡುಗಿ ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ, ಅಭಿ ಕೇಳಲಿಲ್ಲ ಅಂತ ಹೇಳ್ಬೋದಲ್ವಾ? ಅದೊಂದೇ ಕಾರಣ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ದೀಪಿಕಾ ಈ ಮನೆ ಸೊಸೆ ಆಗೋದು ನನಗೆ ಬೇಕಿತ್ತು. ನಾನು ಮೊದಲೇ ಓಕೆ ಅಂದಿದ್ರೆ ಅಭಿ ಅವಳನ್ನ ರಿಜೆಕ್ಟ್ ಮಾಡ್ತಿದ್ದ. ಯಾಕಂದ್ರೆ ನಿಂಗೆ ಅಭಿ ಸ್ವಭಾವ ಗೊತ್ತಲ್ವಾ? ಅವನಿನ್ನು ಚಿಕ್ಕ ಮಕ್ಕಳು ಮೆಂಟಾಲಿಟಿ ಇಟ್ಕೊಂಡಿರೋ ಹುಡುಗ. ಮಾಡು ಅಂದಿದ್ದನ್ನ ಯಾವತ್ತೂ ಮಾಡಲ್ಲ, ಮಾಡಬೇಡ ಅಂದಿದ್ದನ್ನ ಅವನು ಯಾವತ್ತೂ ಮಿಸ್ ಮಾಡಲ್ಲ, ಮಾಡೇ ಮಾಡ್ತಾನೆ. ಬ್ರಿಲಿಯಂಟ್, ಸೋ ಬ್ರಿಲಿಯಂಟ್ ಮಾಮ್. ಬೇವು ಬೆಲ್ಲದ ಹಾಗಿರಲಿ ನಿಮ್ಮ ಬದುಕೆಲ್ಲ. ಬೆಲ್ಲ ಓಕೆ ತಾತ, ಹೇಗಿನ ಹಾಗೂ ಬದುಕಿರ್ಲಿ ಅಂತಂದ್ರೆ ಹೇಗೆ? ಬೆಲ್ಲ ಥರನೇ ಇರಲಿ ಅಂತ ವಿಶ್ ಮಾಡ್ಬೋದಲ್ವಾ? ದಂಡಪಿಂಡ, ನಾನು ಏನು ಬೇಕಾದರೂ ವಿಶ್ ಮಾಡಬಹುದು, ಆದರೆ ಆ ಭಗವಂತ ಏನು ಕೊಡಬೇಕು ಅದನ್ನೇ ಕೊಡ್ತಾನೆ. ಬೇವಿನ ರುಚಿ ಗೊತ್ತಾದ್ರೇನೆ ಬೆಲ್ಲದ ಮಹತ್ವ ಗೊತ್ತಾಗಬೇಕಾದ್ರೆ. ಕಷ್ಟ ಬರ್ತಿರಬೇಕು, ಅದನ್ನು ಧೈರ್ಯವಾಗಿ ಎದುರಿಸ್ತಾ ಇರಬೇಕು, ಆಗಲೇ ಸುಖಕ್ಕೆ ಬೆಲೆ ಸಿಗೋದು. ತಾತ, ಇದು ಅಮ್ಮನೇ ನೆಟ್ಟಿರೋ ಬೇವಿನ ಗಿಡ, ಎಷ್ಟು ಚೆನ್ನಾಗಿ ಚಿಗುರಿದೆ ಗೊತ್ತಾ? ಇವತ್ತು ದೇವ್ರಿಗೆ ಇಟ್ಟಿದ್ದು ಇದೇ ಬೇವಿನ ಎಲೆನೆ. ಗೊತ್ತಾಯ್ತು. ಚೈತ್ರ ಮಾಸ ಇವತ್ತಿಂದ ಶುರುವಾಗುತ್ತೆ, ಎಲ್ಲ ಕಡೆ ಚಿಗುರು ಹೊಡೆಯುತ್ತೆ. ಶಿಶಿರ ಬಂದಾಗ ಎಲೆಗಳೆಲ್ಲ ಉದುರಿ ಮರ ಬೋಳಾಗತ್ತೆ. ವಸಂತ ಮಾಸ ಬಂದಾಗ ಮರಗಳೆಲ್ಲ ಮತ್ತೆ ಚಿಗುರೊಡೆಯುತ್ತವೆ. ನಮ್ಮ ಬದುಕು ಹಾಗೇನೆ, ಬಂದ ಕಷ್ಟಗಳನ್ನೆಲ್ಲ ಕೊಡವಿ ಉದುರಿಸಿ ಮತ್ತೆ ಚಿಗುರಿಸ್ಬೇಕು. ಇದೇ ಸಂದೇಶನ್ನೇ ಉಗಾದಿ ಕೊಡೋದು. ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿ ಹೇಳಿದ್ರಿ ತಾತ. ಸೋಗ್ಲಾಡಿ, ನಮ್ಮ ಕಾಲದಲ್ಲಿ ಹುಡುಗರನ್ನೆಲ್ಲ 3 ಸಂಜೆ ಹೊತ್ತಲ್ಲಿ ಮುಂದೆ ಜಗಲಿ ಮೇಲೆ ಕೂಡಿಸ್ಕೊಂಡು ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ ಎಲ್ಲ ಬಾಯ್ಪಾಠ ಮಾಡಿಸೋದು. ಆದರೆ ಈಗಿನ ಹುಡುಗರಿಗೆ ಅದೆಲ್ಲ ಏನು ಗೊತ್ತಿದೆ ಹೇಳು? ಸರಿ, ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹೊರಡಿ. ಪಾಪ ಬೀಗರು ಒಬ್ಬರೇನೆ ಅಡುಗೆ ಮಾಡ್ಕೊಂಡು ಕಷ್ಟಪಡ್ತಿರ್ತಾರೋ ಏನು. ಸರಿ ತಾತ, ನಾವ್ ಹೀಗೆ ಹೊರಡೋದಕ್ಕೆ ರೆಡಿ ಇದ್ದೀವಿ ಅಲ್ವಾ ಸಮರ್ಥ್? ಹೆಣ್ಮಕ್ಳು ಬೇರೆ ಎಲ್ಲಾದ್ರೂ ಹೊರಡ್ಬೇಕಾದ್ರೆ ಗಂಟೆ ಗಟ್ಲಿ ಟೈಮ್ ತಗೋತಾರೆ. ಅದೇ ತವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ನಿನ್ ಜಾಗದಲ್ಲಿ ಹೊರಡೋಣ ಅಂತ. ಸಾಕು, ಇನ್ನು ಹುಡುಗಾಟ ಸಾಕು, ಹೊರಡಿ, ಹೊತ್ತಾಗತ್ತೆ. ದಂಡಪಿಂಡ, ಹಣ್ಣುಗಳನ್ನು ತಗೊಂಡೋಗು. ಸರಿ ತಾತ, ಹೋಗಿ ಬರ್ತೀವಿ ಅಮ್ಮ, ಹೋಗಿ ಬರ್ತೀವಿ. ಬರ್ತೀವಿ ತಾತ, ಬರ್ತೀವಮ್ಮ. ತುಳಸಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಶೇಷು ಮನೆಗೆ ಹೋಗ್ಬಿಡ್ತೀನಿ. ಶುಭಾಶಯ ಹೇಳ್ಬಿಟ್ಟು ಬರ್ತೇನೆ. ಸರಿ ಮಾವ.
ದೇವ್ರ ಹತ್ರ ಅದೇನು ಕೇಳ್ಕೊತಿದ್ಯೋ ಕೇಳ್ಕೊ. ಏನ್ ಮಾಡ್ಕೊಂಡೆ ಪುಟ್ಟಿ? ಹೀಗೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ನಿಂಗೆ? ನಾವ್ ಯಾರು ಮನೇಲಿ ಇರ್ಲಿಲ್ಲ, ವಾಪಸ್ ಬಂದು ನೋಡೋ ಅಷ್ಟ್ರಲ್ಲಿ ಹೀಗೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಈಗ ತಾನೇ ಬಂದು ಹೋದ್ರು, ಅಪಾಯ ಏನಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನೀವು ಬಂದು ಬುದ್ಧಿ ಹೇಳಿ ಅಂತ ನಿಮ್ಗಪ್ಪ ಫೋನ್ ಮಾಡಿದ್ದಾರೆ. ಏನ್ ಗೊತ್ತಾ, ನಂಗೆ ಬೇರೆ ಬೇರೆ ತರ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದೇ ನಮ್ಮನೇಲಿ ದೀಪಿಕಾ ಡಯಟ್ ಅಂದ್ಬಿಡ್ತಾಳೆ. ನಮ್ ಯಜಮಾನ್ರಂತೂ ವಾರಕ್ಕೊಂದ್ಸಲ ನಮ್ ಜೊತೆ ಕೂತು ಊಟ ಮಾಡಿದ್ರೆ ಹೆಚ್ಚು. ಎಲ್ಲ ನಾನ್ ಪುಣಿ ಮಾತ್ರ ತಗೊಂಡೆ. ಹಾ ಮಾವ ತಗೊಂಡೆ. ಮಾವ ಬನ್ನಿ ಕೂತ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ, ನೀವೇನೋ ಮಾತಾಡ್ತಾ ಇದ್ರಿ. ಅಯ್ಯಯ್ಯೋ ಹಾಗೇನೂ ಇಲ್ಲ, ನಾನ್ ಸ್ವಲ್ಪ ಮಾತ್ ಜಾಸ್ತಿ, ಅದು ಇದು ಅಂತ ಮಾತಾಡ್ತಾನೆ ಇರ್ತೀನಿ. ಅದು ಅಲ್ದೆ ನಿಮ್ ಸೊಸೆ ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಲು ನೋಡಿ. ಇವಳು ಎಲ್ರಿಗೂ ಇಷ್ಟ ಆಗ್ತಾಳೆ, ಒಳ್ಳೆ ಹುಡುಗಿ. ಹೌದೌದು, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ ಮಗಳು ಈ ಮನೆಗೆ ಬಂದು ಕಲಿಯೋದು ತುಂಬಾ ಇದೆ ಅನ್ಸುತ್ತೆ. ಪುಣ್ಯ ಟ್ಯಾಬ್ಲೆಟ್ಸ್ ತೊಗೊಂಡ್ಯಾ? ಹ್ಞೂ ರೀ. ಸರಿ, ನಾನು ಮೇಲ್ ಕೂತ್ ಕೆಲಸ ಮಾಡ್ತಿರ್ತೇನೆ, ಏನಾದರೂ ಬೇಕಂದ್ರೆ ಹೇಳು. ನಿಮ್ ದೊಡ್ಡ ಮಗ ತೇಟ್ ನಿಮ್ ತರಾನೇ. ಪೂರ್ಣಿ ಹತ್ರ ನೀವ್ ಕೇಳ್ದ ಹಾಗೆ ಕೇಳ್ದ ನೋಡಿ. ಎಂಗೇಜ್ಮೆಂಟ್ ದಿನಾನು ಎಲ್ಲರೂ ತುಂಬಾ ಕಾಳಜಿಯಿಂದ ವಿಚಾರಿಸ್ತಿದ್ದ. ಎಷ್ಟಂದ್ರೆ ಇವ್ರ ಮಗ ಅಲ್ವಾ, ಅದಕ್ಕೆ ಇವ್ರ ಥರಾನೇ. ಅಯ್ಯೋ, ನಿಶ್ಚಿತಾರ್ಥ ಅಂದಾಗ ನೆನ್ಪಾಯ್ತು ನೋಡಿ. ಮೈಸೂರ್ ಪಾಕ್ ತುಂಬಾ ಚೆನ್ನಾಗಿತ್ತು ಅಂತ ಬಂದವರೆಲ್ಲ ಹೇಳ್ತಿದ್ರು. ನನ್ಗೂ ತುಂಬಾ ಇಷ್ಟ ಆಯ್ತು. ಪಾಪ ತುಳಸಿ ಅವ್ರಿಗೆ ಅವತ್ತೇ ಹಣ ಕೊಡ್ತೀನಿ ಅಂತ ಹೇಳಿದ್ದೆ, ಅವರು ಹಾಗೆ ಹೊರಟ್ಬಿಟ್ರು. ಮಗಳ ಮದ್ವೆ ಫಿಕ್ಸ್ ಆದ್ರೆ ತಿರುಪತಿಗೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅಲ್ಲಿಗೆ ಹೋಗಿದ್ನಲ್ಲ, ಅದಕ್ಕೆ ದುಡ್ಡೇ ತಗ್ಸಕ್ ಆಗ್ಲಿಲ್ಲ. ಹೌದು, ಅವ್ರು ನಿಮಗ್ ಪರಿಚಯ ಅಲ್ವಾ? ನಿಮ್ಗೇನಾದ್ರು ಅವ್ರು ಸಿಗ್ತಾರಾ? ಈ ತರ ಮನೆಯವರೆಲ್ಲ ಜೊತೆ ಕೂತು ಊಟ ಮಾಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ತುಂಬಾ ಖುಷಿ ಆಗ್ತಿದೆ. ಭಾವನ್ಗೆ ಎಲ್ರೂ ಒಟ್ಟಿಗೆ ಕುತ್ಕೊಂಡು ಬಾಳೆಯ ಮೇಲೆ ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ದಿನ ಇದು ಪಾಸಿಬಲ್ ಆಗಲ್ವಲ್ಲ, ಎಲ್ರಿಗೂ ಎಲ್ಲಿ ಟೈಮ್ ಸಿಗುತ್ತೆ. ಅದಕ್ಕೆ ಹಬ್ಬದ ದಿನ ಮಿಸ್ ಮಾಡದೆ ಬಾಳೆ ಎಲೆ ಊಟ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ನೀವೆಲ್ಲ ಬಂದಿದ್ರಿಂದ ಮನೆ ತುಂಬದ ಹಾಗಾಯ್ತು. ಪಾಪ ಮ್ಯಾಮ್, ದೀಪಿಕಾಗೆ ಇನ್ನೊಂದು ಹೋಳಿಗೆ ಹಾಕಿ. ವಂಜವ್ರೆ, ನೀವು ಹಾಕ್ಸ್ಕೊಡಿ. ಅಯ್ಯೋ ಬೇಡ, ಆಕ್ಚುಲಿ ನಾನು ಡಯಟಲ್ಲಿ ಇದ್ದೀನಿ. ಏಯ್, ಹೇಳ್ತಿದಾರಲ್ಲ, ಇವತ್ತು ಒಂದಿನ ತಿನ್ನು, ಏನೂ ಆಗಲ್ಲ. ಎಂಗೇಜ್ಮೆಂಟ್ ಆಯ್ತಲ್ಲ, ಇನ್ನೇನು ಮದುವೆನೂ ಬಂದ್ಬಿಡುತ್ತೆ ಅಂತ ಹೆಲ್ತ್ ಕಾನ್ಶಿಯಸ್. ಮಾಧವ್ ಅವ್ರೆ, ನಾನು ಈಗ ತಿನ್ನಲ್ಲ. ಆದ್ರೆ ನೀವ್ ಹೇಳಿದ್ರಲ್ಲ, ಅದಕ್ಕೆ ಹೋಗಕ್ ಮುಂಚೆ 2 ಒಬ್ಬಟ್ಟು ತಿಂದು ಹೋಗ್ತೀನಿ, ಸರಿನಾ? ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಅಲ್ವಾ ಭಾವ? ಹೌದೌದು, ದೀಪಿಕಾ ನಮ್ಮ ಫ್ಯಾಮಿಲಿಗೆ ಸೇರ್ತಿದ್ದಾಳೆ ಅಂದಮೇಲೆ ನಾವೆಲ್ಲ ಒಂದೇ ಕುಟುಂಬ ಅಂತ ಆಯ್ತಲ್ವಾ. ನನಗೂ ತುಂಬ ಖುಷಿ ಆಯಿತು. ಏನ್ ಹೇಳ್ತಾ ಇದೆಯೇ? ನಿಜಾನೇ ಹೇಳ್ತಿದ್ದೀನಮ್ಮ. ನೀನ್ ಫೋನ್ ಎತ್ತುತ್ತಿರ್ಲಿಲ್ಲ. ಇಲ್ಲಿ ನಮ್ಮ ಮಾವನ ಬಗ್ಗೆ ನಿನಗೆ ಗೊತ್ತಲ್ಲ, ಅವರಿಂದಂತೂ ಏನು ಹೆಲ್ಪ್ ಸಿಗಲ್ಲ. ಪ್ರಸಾದ್ ಹೀಗ್ ಮಾಡಿದ್ರಲ್ಲ ಅಂತ ಟೆನ್ಷನ್ ಅಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಬೇರೆ ದಾರಿ ತೋಚ್ದೆ ಹೀಗ್ ಮಾಡ್ಕೊಂಡೆ. ಅಷ್ಟ್ರಲ್ಲೆಲ್ಲ ವಾಪಸ್ ಬಂದ್ರು. ಇಲ್ಲ ಅಂತ ಹೇಳಿದಿದ್ರೆ ನಿನಗ್ ನನ್ ಕಾಟನೇ ಇರ್ತಿರ್ಲಿಲ್ಲ. ಬಿಡ್ತು ಅಂದೆ. ನೀನ್ ನನ್ನ ಮಗಳು ಕಣೆ ಸಂಧ್ಯಾ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಹೇಗೋ ದುಡ್ಡು ಹೊಂದಿಸ್ತಾ ಇದ್ದೆ. ಅದಕ್ಕೆ ಅಲ್ವಾ ನಾನು ಡಬ್ಬಿ ಕಳಿಸ್ತಾ ಇರೋದು, ಕೇಟ್ರಿಂಗ್ ಒಪ್ಕೊಂಡಿರೋದು. ಅಷ್ಟರಲ್ಲಿ ನೀನ್ ಹೀಗೆಲ್ಲ ಮಾಡ್ಕೊಂಡಿದ್ಯಾ ನೋಡು. ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ.
ನಿನಗೆ ಬೇಕಾಗಿರೋ ಹಣನ ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು. ಪ್ರತಿ ಸಲ ಇದನ್ನ ಹೇಳ್ತೀಯ. ನಿನ್ನ ಕೇಟ್ರಿಂಗ್ ಇಂದ ಎಷ್ಟು ಹಣ ಬರುತ್ತಮ್ಮ? 10,000, 20,000. ನನಗ್ ಬೇಕಾಗಿರೋದು 3 ಲಕ್ಷ. ನನ್ನ ಪರಿಸ್ಥಿತಿ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಿನ್ನಿಂದ ಆಗಲ್ಲ ಅಂತಾನೆ ತಾತನ ಹತ್ರ ಮಾತಾಡು ಅಂದಿದ್ದು. ಇಲ್ಲ ಪುಟ್ಟಿ, ಈ ಸಲ ಎಷ್ಟೇ ಕಷ್ಟ ಬಂದ್ರೂ ಸರಿ, ನಿನಗೆ ಹಣ ಸಿಗೋ ಹಾಗೆ ಮಾಡೇ ಮಾಡ್ತೀನಿ. ಇದು ನಿಮ್ಮಮ್ಮ ನಿನಗೆ ಕೊಡ್ತಾ ಇರೋ ಮಾತು, ಸರಿನಾ? ಲವ್ ಬರ್ಡ್ಸ್ನ ನಾನೇನು ಡಿಸ್ಟರ್ಬ್ ಮಾಡ್ತಿಲ್ಲ ತಾನೆ? ಅಯ್ಯೋ ನೋ ವೇ ಪಾಪ, ಎಂಗೇಜ್ಮೆಂಟ್ ಫನ್ ಇನ್ಸಿಡೆಂಟ್ಸ್ ನೆನ್ಸ್ಕೊಂಡು ನಗ್ತಾ ಇದ್ವಿ ಅಷ್ಟೇ. ಪ್ಲೀಸ್ ಕಮ್. ಹೀಗೆ ಎಂಗೇಜ್ಮೆಂಟ್ ನೆನೆಸ್ಕೊಂಡು ಟೈಮ್ ಪಾಸ್ ಮಾಡ್ತೀಯಾ, ಇಲ್ಲ ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀಯಾ? ಇನ್ನೇನು ಡ್ಯಾಡ್, ಮದ್ವೆ ಅಷ್ಟೇ. ಅದು ನೀವು ಬೇಡ ಆದ್ರೂ ನಾವು ಮಾಡ್ತೀವಿ. ನಾನು ಮಾತಾಡ್ತಿರೋದು ಅಭಿ ಕರಿಯರ್ ಬಗ್ಗೆ. ಕೆರಿಯರ್ಗೇನು? ನಮ್ಮ ಕಂಪ್ನಿನ ಆಲ್ರೆಡಿ ನೋಡ್ಕೋತಿದ್ದೀನಲ್ಲ. ಐ ಹ್ಯಾವ್ ಮೈ ಎಕ್ಸೈಟಿಂಗ್ ಪ್ಲಾನ್ಸ್. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯು ನೋ ದಟ್ ಐ ಟಾಕ್ ಸ್ಟ್ರೈಟ್. ನಿಮ್ಮ ಕಂಪನಿಲಿ ನೀನು ಏನೇ ಮಾಡಿದ್ರು ಆ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಹೇಳು? ದ ಕಂಪನಿ ಫೌಂಡರ್ ಮಾಧವ್. ಇಲ್ಲ ಅದನ್ನು ಇವತ್ತವರೆಗೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರೋ ಅವಿನಾಶ್ಗೆ ನಿನಗೇನು ಕ್ರೆಡಿಟ್ ಸಿಗಲ್ಲ. ಬಟ್ ಮೊದಲು ನಾ ಹೇಳೋದು ಕೇಳಿಸ್ಕೊ. ರಿಚ್ ಫ್ಯಾಮಿಲಿ ಯಂಗರ್ ಕಿಡ್ ಅನ್ನೋದೇ ಶೋನ್ ಬಿ ಯೋರ್ ಐಡೆಂಟಿಟಿ. ನಿಂದೆ ಒಂದು ಐಡೆಂಟಿಟಿನ ಪ್ರೂವ್ ಮಾಡಬೇಕಲ್ವಾ? Yes, Dad. You're right. ಲಕಿಲಿ ನಂದೇ ಒಂದು ಬಿಸ್ನೆಸ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಮೀ. ಇಂಥ ನೀನು ಏನೋ ಹೊಸ್ಟ್ ಮಾಡಬೇಕು ಅಂತ ಮಾಡ್ಕೋ. ಐ ವಿಲ್ ಸಪೋರ್ಟ್ ಯು. ಯು ಮೀನ್ ನನ್ನ ರೆಸ್ಟೋರೆಂಟ್ ಬಿಸ್ನೆಸ್ ಶುರು ಮಾಡ್ಬೇಕಂತಾನ? ಯು ಆರ್ ಸ್ಟಿಲ್ ಯಂಗ್. ಯಂಗ್ಸ್ಟರ್ಸ್ ಮೈಂಡ್ ಸೆಟ್ಟು ನಿನಗೆ ಚೆನ್ನಾಗಿ ಗೊತ್ತು. ದ ಇನ್ ಥಿಂಗ್ ನೌ ಇಸ್ ಪಬ್ಸ್. ನಾನು ಮಾತಾಡ್ತಿರೋದು ಅದನ್ನು. ನಿಮ್ಮಲ್ಲಿದವರೆಗೂ ಯಾರು ಪಬ್ ಬಿಸ್ನೆಸ್ಗೆ ಕೈ ಹಾಕಿಲ್ಲ ಅಲ್ವಾ? ಅಪ್ಪ ನೆಟ್ಟಿದ್ದ ಆಲದ ಮರ ಅಂತ ರೆಸ್ಟೋರೆಂಟ್ ಬಿಸ್ನೆಸ್ ಯಾಕೆ ಮಾಡ್ತೀಯಾ? ಪಬ್ ಶುರು ಮಾಡು. ಹೌಸ್ ಮೈ ಐಡಿಯಾ? ಸೀರಿಯಸ್ಲಿ ಅ ವೆರಿ ಗುಡ್ ಐಡಿಯಾ. ಬಟ್ ಹೊಸದಾಗಿ ಶುರು ಮಾಡಬೇಕು ಅಂದರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಲ್ವಾ? ಎಸ್, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಫೈನಾನ್ಷಿಯಲಿ ನೀನೇನು ಬ್ಯಾಕ್ ಮಾಡಬೇಕು ನಾನು ಮಾಡ್ತೀನಿ. ಪಪ್ಪಾಗ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಜಾಗ. ಅದೇ ನಿಮ್ಮಪ್ಪನ ಕೆಫೆ ಇದೆಯಲ್ವಾ, ಅದಕ್ಕಿಂತ ಒಳ್ಳೆ ಜಾಗ ಎಲ್ಲಿದೆ? ಮಾಧವ್ ಇವಾಗ ಏನೇ ಮಾಡಿದ್ರು ಮಕ್ಕಳಿಗೋಸ್ಕರ ತಾನೆ. ಅಭಿ, what are you saying? I'll think and I'll let you know, Papa. Think. Take your time. ನೀವು ಪ್ರಯತ್ನ ಪಡ್ತೀರಾ? ಸಂಧ್ಯನ್ ವಿಷಯ ಮಾವನವ್ರಿಗೆ ಹೇಳಿದ್ರೆ ಅವಳಿಗೆ ಸಹಾಯ ಮಾಡಕ್ ಅವ್ರು ಒಪ್ತಾರ? ಅವ್ರಿಗೆ ಈ ವಿಷಯನ ಹೇಳ? ಜಗತ್ತಿಗೆಲ್ಲ ನೀನು ಮಾಡೋ ಕೆಲಸ ಮೆಚ್ಚುಗೆ ಆಗಬೇಕು ಅಂತ ಏನೂ ಇಲ್ಲ ತುಳಸಿ. ಯಾಕೆ ಅಂತಂದರೆ ಜಗತ್ತನ್ನೆಲ್ಲ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಏನನ್ನ ಮಾಡಬೇಕು ಅಂತಿದ್ದೀಯೋ ಅದು ನಿನಗೆ ಸರಿ ಅಂತ ಅನ್ನಿಸ್ಬೇಕು. ಅದರ ಮೇಲೆ ನೀನು ನಂಬಿಕೆ ಇಟ್ಟು ಧೈರ್ಯವಾಗಿ ಮುನ್ನುಗ್ಬೇಕು. ಆ ಕೆಲಸ ಆಗತ್ತೆ. ಮಾಧವ ಅವರೇ, ತುಳಸಿ ಅವರೇ,
ಅಭಿಜಿತ್ ನಿಶ್ಚಿತಾರ್ಥದಲ್ಲಿ ಸ್ವೀಟ್ ಮಾಡಿದ್ದಕ್ಕಾಗಿ ನಿಮಗೆ ಸಲ್ಲಬೇಕಾದ ಹಣ ಇದು. ವನಜಾ ಅವರೇ ಕೊಟ್ಟಿದ್ದು. ಹಾಗೆ ಈ ಕ್ಯಾಮೆರಾ ಕೂಡ ನಿಮ್ಮ ಸ್ವತ್ತು. ಸಣ್ಣ ಪುಟ್ಟ ರಿಪೇರಿ ಮಾಡಿಸಿ ಫೋಟೋ ತೆಗೆಯೋಕ್ಕೆ ಬರೋ ಹಾಗೆ ರೆಡಿ ಮಾಡಿಸಿದ್ದೀನಿ. ಅದರ ನೆನಪುಗಳನ್ನು ಖುಷಿಯಿಂದ ಮೆಲುಕು ಹಾಕಿ ಅದರ ಜೊತೆ ಹೊಸ ನೆನಪುಗಳನ್ನು ಸೃಷ್ಟಿ ಮಾಡಿ. ಹೊಸ ವರ್ಷದ ಶುಭಾಶಯಗಳು. ಹಾಗೆ ಈ ಕ್ಯಾಮ್ರಾ ಕೂಡ ನಿಮ್ಮ ಸ್ವತ್ತು. ನಿಮ್ಮಂಥ ಫ್ರೆಂಡ್ನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಮಾಧವ್ ಅವರೇ. ಸದ್ಯ ಡಾಕ್ಟ್ರಿಗೆ ಫೋನ್ ಮಾಡಿ ಮೊದಲೇ ಬುಕ್ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಇಲ್ಲಿ ಎಲ್ಲರೂ ನಂಬೋ ಹಾಗಾಯ್ತು. ಪರವಾಗಿಲ್ಲ, ಭಲೆ ಕಿಲಾಡಿ ನಾನು. ಈ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ಮನೆಗೆ ಹೋಗಿ ಪದೇ ಪದೇ ದುಡ್ಡು ಕೇಳೋದು ತಪ್ಪು. ಈಗ ಅದಾಗದೇ ಬರುತ್ತೆ. ಅಲ್ಲಿಟ್ಟಿರೋ ನನ್ನ ದುಡ್ಡನ್ನ ನಾನು ತಗೊಳಕ್ಕೆ ಇಷ್ಟು ಎಮೋಷನಲ್ ಬ್ಲ್ಯಾಕ್ ಮೇಲ್ ಬೇಕಿತ್ತು ಬಿಡು. ಮಾವ, ಅದು ಸೊಸೆ ಮುದ್ದು, ನನಗೆಲ್ಲ ಅರ್ಥ ಆಯ್ತು ಅಮ್ಮ. ಏನ್ ಹೇಳ್ತಿದ್ದೀರಾ ಮಾವ? ಸೊಸೆ ಮುದ್ದು, ನೀನ್ ಇಷ್ಟೆಲ್ಲ ಮಾಡಿದ್ದು ನಿಮ್ ತಾತನಿಂದ ದುಡ್ಡಿಸ್ಕೊಳ್ಳೋಕೆ ಅನ್ನೋದು ನನಗೆ ಅರ್ಥ ಆಯ್ತು. ನೀನು ಕಿಲಾಡಿ ಅಂತ ಗೊತ್ತಿತ್ತು, ಅಮ್ಮೋ, ಆದ್ರೆ ಜಗತ್ ಕಿಲಾಡಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನೋಡು. ನೀನ್ ಆವಾಗ್ಲೇ ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ದೆಲ್ಲ ನನ್ನ ಕಿವಿಗೆ ಬಿತ್ತು. ಅಯ್ಯೋ ದೇವ್ರೆ, ಇವ್ರಿಗೆ ಗೊತ್ತಾಯ್ತಾ? ಛೇ, ಎಂತ ಕೆಲಸ ಆಗೋಯ್ತು. ಮೆಚ್ಚದೆ ಸೊಸೆ ಮುದ್ದು, ನಿನ್ನ ಇನ್ನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನವತ್ತು ಪ್ರಿಯಾಂಕನ ಮದುವೆ ವಿಚಾರಕ್ಕೆ ರಗಳೆ ಮಾಡಿದೆ ಅಂತ ನೀನಿವತ್ತು ನಿಮ್ಮಮ್ಮನ ಹತ್ರ ದುಡ್ಡು ಕೇಳಿದ್ಯಾ ಅಲ್ವಾ? ಈಗ ಬರೋ ದುಡ್ಡನ್ನ ನಮ್ಮ ಪಿಂಕಿ ಮದುವೆಗೆ ಖರ್ಚು ಮಾಡ್ತೀಯ ಅಲ್ವಾ? ಎಂತ ಮನುಷ್ಯನು, ಯಾವಾಗ ನೋಡಿದ್ರು ತಂದೆ ಯೋಚನೆ. ಗ್ರೇಟ್ ಸೊಸೆ ಮುದ್ದು ನೀನು. ನೀನಿಷ್ಟೆಲ್ಲ ಮಾಡ್ತಿರುವಾಗ ನಾನಿಷ್ಟು ನಿನಗೆ ಸಪೋರ್ಟ್ ಮಾಡದೇ ಇದ್ರೆ ಹೇಗೆ? ಅದಕ್ಕೆ ಸುಮ್ಮನೆ ನಂದು ಇರ್ಲಿ ಅಂತ ನಿಮ್ಮಮ್ಮನ ಮುಂದೆ ನಾನೊಂದು 4 ಹೆಚ್ಚಿಗೆನೆ ಮಾತಾಡಿದೆ. ಆ ಮಾತುಗಳನ್ನೆಲ್ಲ ಕೇಳಿ ಆದ್ರೂ ನಿಮ್ಮಮ್ಮ ಖಂಡಿತವಾಗ್ಲೂ ನಿನ್ ದುಡ್ಡು ಕೊಟ್ಟೇ ಕೊಡ್ತಾರೆ. ಸೊಸೆ ಮುದ್ದು, ಸಿಕ್ಕಾಪಟ್ಟೆ ನಾಟಕ ಮಾಡಿ ಸುಸ್ತಾಗ್ಬಿಟ್ಟಿರ್ತೀಯ. ಈ ನಿಂಬೆಹಣ್ಣಿ ಶರ್ಬತ್ ಕುಡಿ ತಗೋ. ಅಯ್ಯ ತಗ ಸೊಸೆ ಮುದ್ದು. ಓಡ್ ಹೋದವಳು ಇಂಥ ಕೆಲಸ ಮಾಡಿದ್ಲ? ಸಾಧ್ಯನೇ ಇಲ್ಲ ತುಳಸಿ. ಇದರಲ್ಲಿ ಏನೋ ಗೋಲ್ಮಾಲಿದೆ. ತುಂಬಾ ನೊಂದಿದ್ದಾಳು ಮಾವ ಅವಳು. ಮನೆ ಬಿಟ್ಟು ಹೋಗಿ ತಪ್ಪು ನಿರ್ಧಾರ ತಗೊಂಡೆ ಅಂತ ಅವಳಿಗೆ ಈಗ ಅರ್ಥ ಆಗ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಬಿಡು. ಅವಳೆಲ್ಲ ಸರಿ ಮಾಡ್ಕೊಳಕ್ ನೋಡ್ತಾ ಇದ್ದಾಳೆ ಮಾವ, ಆದ್ರೆ ಆಗ್ತಾ ಇಲ್ಲ ಅಷ್ಟೆ. ನೋಡು ತುಳಸಿ, ನಿನ್ನ ಮುಗ್ಧತೆಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ. ಆ ನಿನ್ನ ಮಗಳು ನಿನ್ನ ಮುಗ್ಧತೆನ ಬಳಸ್ಕೋತಾ ಇದ್ದಾಳೆ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದ ಬುದ್ಧಿ ಇವಾಗ ಇದ್ದಕ್ಕಿದ್ದ ಹಾಗೆ ಬಂದಿದೆ ಅಂತಂದ್ರೆ ಆಯ್ತು ನಂಬತೀಯಾ? ಇವತ್ತು ಅವಳನ್ನ ಆ ಸ್ಥಿತಿಲಿ ನೋಡಿ ತುಂಬಾ ಸಂಕಟ ಆಯ್ತು ಮಾವ. ನಾವೆಲ್ಲ ಇದ್ದು
ಅವಳು ಅಷ್ಟು ನೋವು ಅನ್ಭವಿಸ್ಬೇಕಂತ ಅನ್ನಿಸ್ತಾ ಇದೆ. ನೀನು ಅವಳನ್ನು ಸಂಪೂರ್ಣವಾಗಿ ನಂಬಿಟ್ಟಿದೀಯ. ಅವಳ ತಾಯಿಯಾಗಿ ಅವಳ ತಪ್ಪನ್ನು ನಂಬೋದು ಸಹಜನೇ. ಈಗ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀಯಾ? ನಾನು ಏನು ಮಾಡಬೇಕು? ಅವಳ ಗಂಡ ಪ್ರಸಾದ್ ಯಾರಿಗೋ ಸಹಾಯ ಮಾಡಕ್ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ನಾವು ಅವಳಿಗೆ ಸಹಾಯ ಮಾಡಬೇಕಾಗಿದೆ ಮಾವ. ಸಹಾಯನ? ಏನ್ ಸಹಾಯ? ಅದು ಮಾವ, ಅವಳಿಗೆ 3 ಲಕ್ಷ ಬೇಕಂತೆ. ಇಷ್ಟು ಒಳ್ಳೆ ಊಟ ಮಾಡಿ ಎಷ್ಟು ದಿವಸ ಆಗಿತ್ತು. ಸೂಪರ್ ಮಗಳೇ. ನನ್ನ ಗುರುಗಳೇ, ಎಲ್ಲ ಕ್ರೆಡಿಟ್ನು ನಿಮ್ಮ ಮಗಳು ಒಬ್ಳಿಗೆ ಕೊಡಬೇಡಿ. ಇದನ್ನೆಲ್ಲನೂ ನಾವು ಇಬ್ಬರ ಜೊತೆ ಸೇರ್ಕೊಂಡೇ ಮಾಡಿದ್ದು. ಓ ಹೌದಾ? ಹೌದಪ್ಪ. ಆಕ್ಚುಲಿ ನಾನು ಬರೀ ಅಸಿಸ್ಟೆಂಟ್ ಅಷ್ಟೇ. ಮೇನ್ ಕುಕ್ಕು ಸಮರ್ಥವ್ರೆ. ನಾನು ಹೇಳಿ ಸುಳ್ಳು ಅಟ್ಲೀಸ್ಟ್ ನಂಬೋ ಥರನಾದ್ರೂ ಇತ್ತು. ನೀನು ಹೀಗೆ ಹೇಳಿ ಸುಳ್ಳು ಯಾರೇ ನಂಬ್ತಾರೆ? ನಾನೇ ಮೇನ್ ಕುಕ್ ಆದ್ರೆ ನಾನೇ ನಂಬಲ್ಲ, ನಿಮ್ಮಪ್ಪ ನಂಬ್ತಾರ? ಅದೆಲ್ಲ ಸರಿ ಸಮರ್. ಮೊದಲು ನನ್ನ ಮಗನ ಯಾವಾಗ ಮದುವೆ ಆಗ್ತೀಯ ಅದನ್ನು ಹೇಳು. ಟೆನ್ಷನ್ ಆಯ್ತಲ್ವಾ? ನನಗೂ ಹೀಗೆ ಮಾಡ್ತಾರೆ. ಇತ್ತೀಚೆಗೆ ಅಪ್ಪನ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂದು ಹಳೆ ವಿಷಯ ಹೇಳೋದು, ಆಮೇಲೆ ತಮಾಷೆ ಮಾಡ್ತಾ ಇದ್ದೀನಿ ಅನ್ನೋದು. ಬರ್ತಾ ನಾವು ಜಿಲೇಬಿ ತಂದಿದ್ವಿ ಅಲ್ವಾ, ಇರು ತಗೊಂಡ್ ಬರ್ತೀನಿ. ಗುರುಗಳೇ, ನಿಜ ಹೇಳಿ, ತಮಾಷೆ ಮಾಡಿದ್ದ? ತಮಾಷೆ ಏನು ಬಂತು ಸಮರ್? ಇರೋಳು ಒಬ್ಬಳೇ ಮಗಳು, ಅವಳು ಮದುವೆ ಆಗಲಿ ಅಂತ ಹೇಳು. ನಿಮ್ಮ ಮನೇಲಿ ಯಾವನ್ ಮಾತಾಡ್ತೀಯ? ಏನ್ ಮಾವ, ಇವತ್ತು ಅಪರೂಪಕ್ಕೆ ವೀಳ್ಯದಲ್ಲಿ ಕೇಳಿದ್ರಿ? ಖುಷಿಯಾಗಿದ್ದೀರಾ ಅನ್ಸುತ್ತೆ. ಖುಷಿ ಅಂತಲ್ಲ, ಮನಸ್ಸು ಒಂಥರ ಹಗುರ ಅನ್ಸುತ್ತೆ ಕೆಲವೊಂದ್ಸಲ. ಮತ್ತೊಬ್ಬರಿಗೆ ನಮ್ಮಿಂದ ಸಮಾಧಾನ ಸಿಕ್ತು ಅಂದಾಗ ಒಂಥರ ನೆಮ್ಮದಿ ಅನ್ಸುತ್ತೆ. ತುಳಸಿ ಅಮ್ಮನ ಮನೆಗೆ ಹೋಗಿದ್ದೆ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀರಾ? ಹೋ, ಕ್ಯಾಮ್ರಾ ನೋಡಿ ಅವ್ರಿಗೆ ತುಂಬಾ ಖುಷಿ ಆಯ್ತಾ? ಗೊತ್ತಿಲ್ಲ, ಅವ್ರದೇ ಯಾವುದೋ ಸಮಸ್ಯೆಯಲ್ಲಿದ್ರು. ಏನಾಯ್ತು ಅಂತ ನಾನು ಕೇಳಲಿಲ್ಲ, ಯಾಕೆಂದ್ರೆ ನನ್ನ ಹತ್ರನೂ ಅವ್ರು ಯಾವತ್ತೂ ಏನು ಕೇಳಿಲ್ಲ. ಮೂರನೇವ್ರ ವಿಷಯ ಅಂದರೆ ತಿಳ್ಕೊಳ್ಳೋಕ್ಕೆ ಕಾಯ್ತಿರೋ ಈ ಕಾಲದಲ್ಲಿ ಅವರು ತುಂಬ ಡಿಫ್ರೆಂಟ್ ಅನಿಸ್ತಾರೆ. ಹೌದು ಮಾವ, ನೋವನ್ನ ಮತ್ತೆ ಕಿತ್ಕೋದು ಬೇಡ ಅಂತಿರ್ಬೇಕು. ಅದಕ್ಕೆ ನಾನು ಏನು ಕೇಳಲಿಲ್ಲ. ನನಗೆ ತೋಚಿದಾಗೆ ಅವರಿಗೆ ಸಮಾಧಾನ ಮಾಡಿ ಬಂದೆ. ಸಮಾಧಾನ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರಿಗೆ ಸಮಾಧಾನ ಆಗಿದೆ ಅಂತ ಅಂದ್ಕೊಂಡು ನಾನು ಹಗರವಾಗಿದ್ದೀನಿ. ಹಾಗಾದ್ರೆ ಇವತ್ತು ಜನಾರ್ದನ್ ಅವರೆಲ್ಲ ಮನೆಗೆ ಬಂದಿದ್ದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ವಾ ಮಾವ? ಅನುಗಚ್ಚತು ಪ್ರವಾಹ ಅಂತ ಒಂದು ಮಾತಿದೆ ಪೂರ್ಣಿ. ಅದರರ್ಥ ಈಗಿನ ಕಾಲದವ್ರು ಹೇಳ್ತಾರಲ್ಲ, ಗೋ ವಿತ್ ದ ಫ್ಲೋ ಅಂತ. ಅದೇ ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಮಾಡ್ಬೋದು. ನಮ್ಮ ಕೈಲಿ ಆಗದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಪ್ರವಾಹ ಹೋದಲ್ಲಿ ಹೋಗ್ತಿರ್ಬೇಕು. ಹಾಗಾದ್ರೆ ಜನಾರ್ದನ್ ಅವ್ರ ಮನೆಯವನ್ನೆಲ್ಲ ನೀವು ಒಪ್ಕೊಂಡ್ರ ಮಾವ? ನನ್ನ ಒಪ್ಪಿಗೆ ಅಥವಾ ಅಸಮ್ಮತಿ ಮ್ಯಾಟರ್ ಆಗುತ್ತಾ? ತಮಾಷೆ ಮಾಡಿದೆ ಪೂರ್ಣಿ, ನಾನು ಬೇಜಾರಲ್ಲಿ ಹೇಳ್ತಿಲ್ಲ. ಅಭಿಗೆ ಜನಾರ್ದನ್ ಅಂದ್ರೆ ಖುಷಿ ಅಂತ ನನ್ಗೆ ಅರ್ಥ ಆಗಿದೆ. ಮನೇಲಿ ಶಾರ್ವರಿ ಅವಿನಾಶ್ ಒಪ್ಕೊಂಡಿದ್ದಾರೆ. ಎಲ್ಲರೂ ಒಪ್ಪಿದ ಮೇಲೆ ನಂದೇನಿದೆ? ಒಪ್ಪಿಗೆ ಇಲ್ದಿದ್ರು ಒಪ್ಕೊಂಡ ಹಾಗೆ ನಗ್ನಗ್ತಾ ಇರ್ಬೇಕಲ್ವಾ?
ತಂದೆಯಾಗಿ ಅದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಆಘಾತದಿಂದ ನೀವು ಇಷ್ಟು ಬೇಗ ಆಚೆ ಬರ್ತೀರಂತ ನಂಗೆ ಗೊತ್ತಿರಲಿಲ್ಲ. ತುಳಸಿ ಅಮ್ಮನ ಪರಿಚಯ ಆದ್ಮೇಲೆ ನೀವು ಜೀವನನ ನೋಡೋ ದೃಷ್ಟಿ ಬದಲಾಗ್ತಿರೋದಂತೂ ಸತ್ಯ. ಹಾಯ್ ಬ್ರೋ, ಆಫೀಸಿಗೆ ಹೊರಟ್ಯಾ? ಹ್ಞೂ ಬೈ, ಯಾಕೆ? ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಆಫೀಸಲ್ಲೇ ಮಾತಾಡೋಣ? ಆಫೀಸಲ್ಲಿ ಟೈಮ್ ಇರಲ್ಲ, ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆ. ಏನಂತ ಹೇಳೋ? ಅದು ಪಪ್ಪ, ಐ ಮೀನ್ ದೀಪಿಕಾ ಅವ್ರ ಡ್ಯಾಡ್ ನನಗೊಂದು ಹೊಸ ಬಿಸ್ನೆಸ್ ಐಡಿಯಾ ಕೊಟ್ಟರು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಹೊಸ ಬಿಸ್ನೆಸ್ ಐಡಿಯಾನ? ಅಲ್ವೋ, ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆಗಿ ಸ್ವಲ್ಪ ದಿನ ಆರಾಮಾಗಿರೋ, ಆಮೇಲೆ ಬಿಸ್ನೆಸ್ಸು ಅದು ಇದು ಅಂತ ತಲೆನೂ ಇದ್ದೇ ಇರತ್ತೆ. ಅದಲ್ಲದೆ ನಮ್ಮ ಕಂಪ್ನಿ ಬಿಸ್ನೆಸ್ಸು ನೋಡ್ಕೋತಾ ಇದೆಯಾ? ಈಗ ಹೊಸ ಜವಾಬ್ದಾರಿ ಏನಕ್ಕೆ? ನಾನು ಏನು ಮಾಡ್ತೀನಿ ಅಂದ್ರೂ ಡಿಸ್ಕರೇಜ್ ಮಾಡೋದೇ ಆಗೋಯ್ತಲ್ಲ. ಬ್ರೋ ಯಾಕೆ ಹೀಗೆ ಮಾಡ್ತಿದ್ದಾನೆ? ಇಷ್ಟೇನಾ ಅಭಿ? ಮತ್ತೇನಾದ್ರು ಮಾತಾಡ್ಬೇಕಿತ್ತ? ಏನಿಲ್ಲ ಬ್ರೋ, ಬಾಯ್. ಏನಾಯ್ತು ಅಭಿ? ಏನಾದರೂ ಟೆನ್ಷನಲ್ಲಿದೆಯಾ? ಏನಿಲ್ಲ. ಓಕೆ, ಕ್ಯಾರಿ ಆನ್. ಬಾಯ್. ನೋಡು ತುಳಸಿ, ಈ ಮನೆ ಆಗಲಿ ಅಥವಾ ನನ್ನ ಹತ್ರ ಇರೋ ಅಲ್ಪ ಸ್ವಲ್ಪ ದುಡ್ಡಾಗಲಿ ನನಗೆ ನನ್ನ ತಂದೆ ಕಡೆಯಿಂದ ಬಂದಿದ್ದಲ್ಲ. ಅದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ, ಅಂದರೆ ಸ್ವಯಾರ್ಜಿತ. ಗಂಡ ಕೋರ್ಟಲ್ಲಿ ಕೆಲಸ ಮಾಡ್ತಾನೆ ಅಂದಮೇಲೆ ಈ ಓಡ್ ಹೋದವಳಿಗೂ ಅದರ ಅರ್ಥ ಗೊತ್ತಿರಬೇಕಲ್ಲ. ಕೈ ಬಂದಿತ್ತು, ಬಾಯಿಗೆ ಬರ್ದೇ ಇರೋ ತರ ಮಾಡ್ತಿದ್ದಾನಲ್ಲ ಈ ಮುತ್ಕ. ಸ್ವಯಾರ್ಜಿತ ಅಂದಮೇಲೆ ಅದನ್ನ ಕೊಡೋದು ಬಿಡೋದು ನನ್ನ ಇಷ್ಟ. ತುಳಸಿ ಮಾತಿಗೆ ಬೆಲೆ ಕೊಟ್ಟು ನಾನು ಇದನ್ನು ಕೊಡ್ತಾ ಇದ್ದೀನಿ. ಆದರೆ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡನ್ನ ಯಾರ್ಯಾರಿಗೋ ದಾನ ಅಂತ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಸಾಲ ಅಂತ ಬೇಕಾದ್ರೆ ಕೊಡ್ತೀನಿ. ತಾತ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ದಂಡಪಿಂಡ, ನಾನು ನಿನಗೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ತುಳಸಿ, ನಾನು ಇದನ್ನ ಸಾಲ ಅಂತ ಕೊಡ್ತಿದ್ದೀನಿ. ಆದರೆ ಇನ್ನು 5 ದಿವಸದಲ್ಲಿ ನಿನ್ನ ಮಗಳು ಇದನ್ನ ವಾಪಸ್ ಕೊಡ್ತಾಳ? ಕೇಳು. ಅಮ್ಮ, ಮಾಡಿರೋ ಸಾಲನ ತೀರ್ಸಿದ್ರೆ ಸಾಕಾಗಿದೆ. ಮೊದಲು ದುಡ್ಡು ಕೊಡ್ಸು, ಆಮೇಲೆ ಹೇಗಾದ್ರೂ ತೀರಿಸ್ತೀನಿ. ಏನ್ ಮುಖ ನೋಡ್ತಿದ್ದೀಯ? ನನಗೆ ಇವಳ ಬಗ್ಗೆ ನಂಬಿಕೆ ಬಿಟ್ಟು ಬೇಕಾದಷ್ಟು ವರ್ಷಗಳಾಗೋಯ್ತು. ಇನ್ನು ಮುಂದಕ್ಕೂ ಅವಳ ಬಗ್ಗೆ ನಂಬಿಕೆ ಬರೋದಿಲ್ಲ. ಆದರೆ ನಾನು ನಿನ್ನನ್ನು ನಂಬುತ್ತೇನೆ ತುಳಸಿ. ಅದಕ್ಕೆ ಇವಳನ್ನ ಕರಿ ಅಂತ ಹೇಳಿದ್ದೆ. ಈಗಲೂ ಅಷ್ಟೇ, ಇನ್ನು 5 ದಿವಸದಲ್ಲಿ ನಿನ್ನ ಮಗಳು ಈ ಸಾಲನ ವಾಪಸ್ ಕೊಡಲಿಲ್ಲ ಅಂತಂದ್ರೆ ನೀನು ವಾಪಸ್ ಕೊಡ್ತೀಯ? ತಾತ, ಏನಿದು? ನೀವೇ ದುಡ್ಡು ಕೊಡಕ್ ಹೋದ್ರಿ? ನಿಮ್ಮ ಅಮ್ಮನಿಗೋಸ್ಕರ ದಂಡಪಿಂಡ. ಅಮ್ಮನ್ಗೇನ್ ಗೊತ್ತು? ಅವಳು ಕಣ್ಣೀರು ಹಾಕಿದ್ರೆ ಅಮ್ಮ ಕರ್ಗೋಗ್ತಾರೆ, ಅದಕ್ಕೆ ಅವಳು ಆಟ ಆಡಿಸ್ತಾಳೆ. ದಂಡಪಿಂಡ, ಆ ಸತ್ಯ ನನಗೂ ಗೊತ್ತು, ನಿನಗೂ ಗೊತ್ತು. ಆದರೆ ನಿಮ್ಮ ಅಮ್ಮನಿಗೆ ಅರ್ಥವಾಗಬೇಕಲ್ಲ. ನಿಮ್ಮ ಅಮ್ಮನ ಪ್ರಕಾರ ಮಗಳು
ನೋವಿನಲ್ಲಿದ್ದಾಳೆ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಲಂತೆ. ಏನ್ ಹೇಳ್ತಿದಾರ ತಾತ? ಸಂಧ್ಯಾ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲ? ನಂಬಲಿಲ್ಲ ಅಲ್ಲ ನೀನು? ನಾನು ನಂಬಲಿಲ್ಲ. ಪಾಪಿ ಚಿರಾಯು ಅನ್ನೋದು ನಮಗೆ ಗೊತ್ತು. ಆದರೆ ನಿಮ್ಮಮ್ಮ ಎಮೋಷನಲ್ ಫೂಲ್ ಕಣೋ. ಸ್ಯೂಸೈಡ್ ಮಾಡ್ಕೊಂಡವಳ ಮುಖದ ಥರ ಇತ್ತ ಅವಳ ಮುಖ. ಕುಡ್ಕೊಂಡು ಬಂದ್ಲಲ್ಲ, ಆಗ್ಲಾದ್ರೂ ನಿಮ್ಮ ಅಮ್ಮನಿಗೆ ಅರ್ಥವಾಗಬೇಕಾಗಿತ್ತು. ಅಮ್ಮಂಗೆ ಅರ್ಥ ಆಗಲ್ಲ ತಾತ. ಅಟ್ಲೀಸ್ಟ್ ದುಡ್ಡು ಕೊಡ್ಬೇಕಾದ್ರೆ ನೀವು ಒಂದ್ಸಲ ಯೋಚನೆ ಮಾಡ್ಬೇಕಿತ್ತಾನೆ. ಯೋಚನೆ ಮಾಡೇ ನಿರ್ಧಾರ ತಗೊಂಡಿರೋದು ದಂಡಪಿಂಡ. ಇಷ್ಟು ದಿವಸ ದುಡ್ಡಿಗೆ ಅಂತ ನಿಮ್ಮಮ್ಮನ್ನ ಅದೆಷ್ಟು ಪೀಡಿಸ್ತಾ ಇದ್ಲೋ ಏನೋ. ಈಗ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಅದು ನನ್ನ ಹತ್ರ ಬಂತು. ಇಲ್ಲ ಅಂದಿದ್ರೆ ಇದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ಲು. ಈಗ ಅವಳು ಹಣನ ವಾಪಸ್ ಕೊಡದೇ ಇದ್ದಾಗ ಅವಳು ಬಂಡವಾಳ ಏನು ಅಂತ ನಿಮ್ಮಮ್ಮನಿಗೂ ಅರ್ಥವಾಗುತ್ತೆ. ನೋಡ್ತಾ ಇರು. ಅಲ್ಲ ಪಾಪು, ಸಮಸ್ಯೆ ಅಂತ ಬಂದಾಗ ಅವಳಿಗೆ ನಾವಲ್ದೆ ಬೇರೆ ಯಾರಿದಾರೆ ಹೇಳು? ಅಮ್ಮ, ಅವಳು ಕರೆಕ್ಟ್ ಆಗಿದ್ದಿದ್ರೆ, ಒಳ್ಳೆ ಬುದ್ಧಿ ಇದ್ದಿದ್ರೆ ಒಂದ್ ಲೆಕ್ಕ. ಹಾಗೆ ನೋಡಕ್ ಹೋದ್ರೆ ನಮ್ಮ ಮನೇಲಿ ಅಷ್ಟೊಂದು ಅನುಕೂಲ ಇದೆಯಾ? ನೀನೇ ಹೇಳು. ನನಗೂ ಏನ್ ಸಂಬಳ ಸಿಕ್ಕಾಪಟ್ಟೆ ಬರುತ್ತಾ? ಪ್ರೈವೇಟ್ ಜಾಬ್ ಅಮ್ಮ. ರಿಟೈರ್ಡ್ ಆದ್ಮೇಲೆ ಏನು ಎತ್ತ ಅಂತ ಈಗ್ಲಿಂದಾನೆ ಯೋಚನೆ ಮಾಡ್ಬೇಕು. ನಾನೇನ್ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲಮ್ಮ, ಪೆನ್ಷನ್ ಬರುತ್ತೆ. ಅದಕ್ಕೆ ಈಗ್ಲಿಂದಾನೆ ದುಡ್ಡು ಕೂಡಿಡೋದು ಬೇಡವಾ? ನಮ್ಗೇನಾದ್ರೂ ಎಮರ್ಜೆನ್ಸಿ ಅಂತ ಬಂದ್ರೆ ಸದ್ಯಕ್ಕೆ ಸಹಾಯಕ್ಕೆ ಇರೋದು ತಾತ ಕೂಡಿಟ್ಟಿರೋ ದುಡ್ಡು. ಅರ್ಥ ಮಾಡ್ಕೊ. ಗೊತ್ತು ಪಾಪು, ಅದಕ್ಕೆ ನಿನ್ನ ಹತ್ರ ಈ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ನಿನ್ನ ಹತ್ರ ಏನಾದರೂ ದುಡ್ಡಿದ್ರೆ ಕೇಳೋಣ ಅಂತ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲಮ್ಮ ನೀನು. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ? ನಾವು ಮಿಡಲ್ ಕ್ಲಾಸ್ ಜನ. ಸಿರಿ ಮನೇಲೂ ಅಷ್ಟೆ, ಬುಕ್ ಸ್ಟೋರ್ಗೆ ಹಾಕಿರೋ ದುಡ್ಡು ವಾಪಸ್ ಬಂದ್ರೆ ದೊಡ್ಡದು. ಆಗಿರುವಾಗ ನಾವು ಸ್ವಲ್ಪ ಸ್ಮಾರ್ಟ್ ಆಗಿರ್ಬೇಕಲ್ವಮ್ಮ. ನೀನು ಅವಳಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹತ್ರ ದುಡ್ಡು ಕೇಳಿದ್ರೆ ನಾನಂತೂ ಖಂಡಿತ ಕೊಡಲ್ಲ. ಮುಂದೆ ನಮಗೂ ಬೇರೆ ಬೇರೆ ಜವಾಬ್ದಾರಿ ಬರುತ್ತೆ, ಕಷ್ಟನೂ ಬರ್ಬೋದು. ಆಗ ಅವ್ರ ಮನೆಯವ್ರು ನಮ್ಗೆ ಸಹಾಯಕ್ಕೆ ಬರ್ತಾರಾ? ಅವ್ರು ನೋಡಿದ್ರೆ ಸಹಾಯ ಮಾಡೋ ಥರ ಕಾಣಿಸ್ತಾರ? ಅಲ್ಲ ಪಾಪು, ಕಷ್ಟ ಅಂತ ಬಂದಾಗ ಸುಮ್ನಿರಮ್ಮ. ಮೊದಲು ಯಾವ ಸತ್ಯ ಯಾವ ನಾಟಕ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಬೆಳೆಸ್ಕೊ. ಯಾವಾಗಲೂ ಎಮೋಷನಲಿ ಯೋಚನೆ ಮಾಡೋದಲ್ಲಮ್ಮ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಈಗಿನ ಕಾಲದಲ್ಲಿ ನಮ್ಮ ಜೀವನಕ್ಕೆ ಭವಿಷ್ಯಕ್ಕೆ ಇಟ್ಕೊಂಡು ಉಳಿದಿದ್ದನ್ನ ಬೇರೆಯವ್ರು ಕೊಟ್ರೆ ಸಹಾಯ ಅಂತಾರೆ. ಅದನ್ನ ಬಿಟ್ಟು ನಾವೇ ಇಟ್ಕೊಳ್ದೆ ಬೇರೆಯವ್ರು ಕೊಟ್ರೆ ಮುಟ್ಟಾಳ್ತಾನ ಅಂತಾರೆ. ಮಾಮ್, ಕೆಳಗೆ ಅಷ್ಟೆಲ್ಲ ರಂಪ ಆದ್ರೂ ನೀ ಸುಮ್ಮನೆ ನಿಂತಿದ್ದೆ. ಏನ್ ಮಾಡ್ಬೇಕಿತ್ತು? ನಿನ್ನ ನೋಡ್ದಾಗ್ಲೇ ಅನ್ಕೊಂಡೆ ಇದನ್ನೆಲ್ಲ ಮಾಡ್ಸಿರೋದ್ ನೀನೇ ಅಂತ. ಆದ್ರೆ ಅವಿಬ್ರು ಈ ವಿಷಯ ಗೊತ್ತಾ ಅಂತ ಕೇಳಿದಾಗ ನೋ ಅಂದೆ. ನನಗ್ ಗೊತ್ತು, ನೀನಾಗೆ ಅವಿಬ್ರೋಗಿ ಈ ಐಡಿಯಾ ಕೊಟ್ಟಿರಲ್ಲ. ಕೊಟ್ಟಿದ್ದಿದ್ರೆ ಇವತ್ ಗೊತ್ತಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಬಟ್ ಇದೆಲ್ಲ ಹೇಗ್ ಮಾಡ್ದೆ ಮಾಮ್? ಇದನ್ನೆಲ್ಲ ಯಾರ ಮೂಲಕ ಮಾಡಿಸ್ದೆ? ನಿಮ್ಮಮ್ಮ ಯಾವತ್ತಾದ್ರೂ ಅವಳಾಗೊಳೆ ಬಾಯಿ ಬಿಟ್ಟು ಏನಾದ್ರೂ ಹೇಳ್ತಾಳ? ನನ್ನ ಮಗಳಾಗಿ ನನ್ನ ಬ್ರಿಲಿಯನ್ಸ್ ಸ್ವಲ್ಪನಾದ್ರೂ ನಿನಗಿದ್ರೆ ಯೋಚನೆ ಮಾಡಿ ನೋಡು, ನಾನು ಏನು ಮಾಡಿದೆ ಅಂತ, ಯಾರ ಮೂಲಕ ಮಾಡಿಸ್ದೆ ಅಂತ. ಕಿಸಿನ ಪಪ್ ಮಾಡೋ ಐಡಿಯಾ ಅಭಿಪ್ರೂವ್ಗೆ ಯಾರು ಕೊಟ್ಟಿರಕ್ ಸಾಧ್ಯ? ನೋ ಮಾಮ್, ನನಗೆ ಫ್ಲಾಶ್ ಆಗ್ತಿಲ್ಲ. ಇದೊಂದ್ಸಲ ಹೇಳು, ಇದಾದ್ಮೇಲೆ ಮತ್ತೆ ಕೇಳಲ್ಲ ಪ್ಲೀಸ್. ಜನಾರ್ದನ್. ಓ, ನಿನ್ನ ಅಭಿಬ್ರೋ ಈಗ ಜನಾರ್ದನ್ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಲ್ಲ. ಜನಾರ್ದನ್ಗೆ ಒಂದು ವಿಷಯ ಕಿವಿಗೆ ಹಾಕ್ಬಿಟ್ರೆ ಅದನ್ನ ಮುಗಿಸೋವರೆಗೂ ಆಸಾಮಿ ಬಿಡಲ್ಲ. ಅದಕ್ಕೆ ಆ ವಿಷಯನ ಅವ್ರ ಕಿವಿ ಮೇಲೆ ಬೀಳಿಸ್ದೆ ಅಷ್ಟೆ. ಯಪ್ಪ, ಜನಾರ್ದನ್ ಕೆಟ್ಟವನು ಅನ್ನೋದು ಈ ಮನೇಲಿ ಎಲ್ರಿಗೂ ಗೊತ್ತು. ಈ ಮನೇಲಿ ಯಾವುದೇ ಕೆಟ್ಟ ಕೆಲಸ ನಡೆದ್ರು ಅವನು ಮಾಡಿದಾನೆ ಅಂದ್ರೆ ಎಲ್ರೂ ನಂಬ್ತಾರೆ. ಕೆಟ್ಟವನಾಗಕ್ಕೆ ಅವನು ಯಾವಾಗ್ಲೂ ರೆಡಿ ಇರೋವಾಗ ನಾನು ಯಾಕೆ ಕೆಟ್ಟವನಾಗ್ಲಿ ಹೇಳು? ಮೈ ಗಾಡ್,
ಏನ್ ಬ್ರೈನ್ಸ್ ಮಾಮ್ ನಿಂದು. ಒಟ್ನಲ್ಲಿ ದೊಡ್ಡಪ್ಪಂಗ್ ದೊಡ್ಡ ಪೆಟ್ಟು ಕೊಡ್ತಿದ್ಯಾ ಅಂತನ್ನು. ಇಲ್ಲ, ಇದೊಂದು ಸಣ್ಣ ಪೆಟ್ಟಷ್ಟೇ. ಆ ಪೆಟ್ಟು ಎಲ್ಲಿ ಬಿತ್ತು ಅಂತ ನೋಡೋ ಹೊತ್ತಿಗೆ ಇನ್ನೊಂದು ದೊಡ್ಡ ಪೆಟ್ಟು ಕೊಡಕ್ಕೆ ರೆಡಿ ಇರ್ತೀನಿ ಬಿಡು. ವೆಲ್, ಬಟ್ ಮಾಮ್, ನೀನ್ ಅಭಿಬ್ರೋನ ದೊಡ್ಡಪ್ಪನ ಅಗೇನ್ಸ್ಟ್ ಎತ್ ಕಟ್ತಿದ್ಯಾ, ದಟ್ಸ್ ಓಕೆ. ಬಟ್ ಈ ಡ್ರಾಮಾದಲ್ಲಿ ಅಭಿಬ್ರೋ ದೊಡ್ಡಪ್ಪಂಗ್ ಹತ್ರ ಆಗ್ತಿದ್ದಾರೆ ಅಂತ ಅನ್ನಿಸ್ತಿಲ್ವಾ ನಿಂಗೆ? ಸಂಧ್ಯಾ ನಿಜವಾಗ್ಲೂ ಕಷ್ಟದಲ್ಲಿ ಇದ್ದಾಳೆ ಅಂತಂದ್ರೆ ತಾತ ಯಾಕೆ ಸಾಲ ಅಂತ ದುಡ್ಡು ಕೊಡ್ತಿದ್ರು? ತಾತನಿಗೆ ಅವಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಬಾಸ್. ಅದು ಒಂದೇ 1-2 ಅಲ್ಲ, 3 ಲಕ್ಷ. ಗೊತ್ತು ಸಮರ್ಥ, ಆದ್ರೂ ನಿನ್ನ ಅಮ್ಮನ ಹತ್ರ ಅಷ್ಟು ಹಾರ್ಷಾಗಿ ಮಾತಾಡಬಾರ್ದಿತ್ತು. ಅಪ್ಪ ಅವ್ರಿಗೆ ಅದೆಷ್ಟು ನೋವಾಯ್ತು ಏನು. ನಮಗೆ ಅಂತ ಅಮ್ಮ ತಾತ ಅಷ್ಟೆಲ್ಲ ಮಾಡ್ತಾರೆ. ಈ ಮನೆ ಇದೆ ಅನ್ನೋದೇ ನಮ್ಗೊಂದು ನೆಮ್ಮದಿ ಅಲ್ವಾ? ಸಂಧ್ಯಾ ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆದ್ಲು ಅನ್ನೋದು ಒಂದ್ಬಿಟ್ರೆ ಅವಳು ಈ ಮನೆ ಮಗಳೇ ಅಲ್ವಾ? ಅವಳಿಗೆ ಸಹಾಯ ಮಾಡ್ಬೇಕಾಗಿರೋದು ನಮ್ ರೆಸ್ಪಾನ್ಸಿಬಿಲಿಟಿ ಅಲ್ವೇ? ಅವಳು ಯಾವತ್ತೂ ನಮ್ಮ ಮನೆಯವ್ರ ಥರ ಇರಲಿಲ್ಲ ಬಾಸ್. ಅಂದಮೇಲೆ ಅವಳೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತಾಳೆ. ಮದುವೆ ಹೋದ್ಮೇಲೆ ಅವಳ ರೆಸ್ಪಾನ್ಸಿಬಿಲಿಟಿ ಅವಳ ಗಂಡನ ಮನೆಯವ್ರದ್ದು. ಈಗ ನೀನು ಹೇಗೆ ನಮ್ಮ ರೆಸ್ಪಾನ್ಸಿಬಿಲಿಟಿನೋ ಹಾಗೆ ಅವಳು ಆ ಮನೆಗೆ ಸೇರಿದವಳು ಅಷ್ಟೆ. ನೋಡು, ನೀನು ಯಾವಾಗಲೂ ಐಡಿಯಲ್ ಆಗಿ ಯೋಚನೆ ಮಾಡ್ಕೊಂಡಿರ್ಬೇಡ. ನನಗೂ ಒಂದು ಒಳ್ಳೆ ಫ್ಯೂಚರ್ ಬೇಕು ಅನ್ನೋ ಆಸೆ ಇದೆ. ಅಂಥದ್ರಲ್ಲಿ ಅವಳು ಬಂದು ಈ ಮನೆನ ಬಳ್ದು ಬಾಚ್ಕೊಂಡು ಹೋಗ್ತೀನಿ ಅಂತಂದರೆ ನೋಡಿಕೊಂಡು ನಾ ಸುಮ್ಮನಿರೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾನು ನಿಮಗೆ ಫೋಟೋಸ್ ಕಳಿಸಿದ್ನಲ್ಲ, ಪ್ರಾಜೆಕ್ಟ್ ನೀವೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಬಂದು ಪ್ಲಾನ್ ನೋಡಿದ್ರೆ ಬೆಟರ್ ಅನಿಸ್ತು. ಸೊ ಅದಕ್ಕೆ ಕರ್ಕೊಂಬಂದೆ. ಈ ಟ್ರೆಡಿಷನಲ್ ಸ್ಟೈಲಲ್ಲಿರೋ ಕೆಫೆನ ಒಂದು ಸೂಪರ್ ಪಬ್ ಆಗಿ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ದಟ್ಸ್ ಯೋರ್ ಟಾಸ್ಕ್. ಬೈ ದಿ ವೇ, ಇವರು ಇಂಜಿನಿಯರ್, ಹೀಸ್ ಅ ಕಾಂಟ್ರಾಕ್ಟರ್. ಸೊ ಕೆಫೆ ರಿನೋವೇಷನ್ ಎಲ್ಲ ಇವರೇ ನೋಡ್ಕೋತಾರೆ. ಅಭಿ, ನಾನು ನಿನ್ನೆನೇ ನಿನಗೆ ಕ್ಲಿಯರಾಗಿ ಹೇಳಿದ್ದೀನಲ್ಲ, ನನಗಿದು ಇಷ್ಟ ಇಲ್ಲ ಅಂತ. ಕಮ್ ಆನ್ ಮಾಧವ್, ಇವಾಗ ಇದು ನಮ್ಮ ಕಾಲ ಅಲ್ಲ. ಇಟ್ ಬಿಲಾಂಗ್ಸ್ ಟು ಯಂಗ್ಸ್ಟರ್ಸ್ ಲೈಕ್ ಹೆಮ್. ಇವಾಗಿನ ಟ್ರೆಂಡು ನಮ್ಗೆ ಅರ್ಥ ಆಗಲ್ಲ. ಅವ್ರು ಏನು ಮಾಡಬೇಕು ಅಂತಿದ್ದಾರೋ ಅದು ಮಾಡೋಕ್ಕೆ ಬಿಟ್ಬಿಡ್ಬೇಕು. ಅಭಿ, ನೀನು ಬಿಸ್ನೆಸ್ ಮಾಡೋದು ನನಗಿಷ್ಟನೇ, ಆದರೆ ಯಾವ ಬಿಸ್ನೆಸ್ ಅನ್ನೋದು ಇಂಪಾರ್ಟೆಂಟ್. ಅದು ಅಲ್ಲದೆ ನಾನು ಈ ಕೆಫೆನ ಶುರು ಮಾಡಿದ್ದು ಬಿಸ್ನೆಸ್ಗೆ ಅಂತಲ್ಲ, ಇದು ನನ್ನ ಪ್ಯಾಷನ್. ನಮ್ಮ ಕೆಫೆಯಿಂದ ಹೊರಗೆ ಹೋಗೋರು ಚೆನ್ನಾಗಿ ತಿಂದು ಖುಷಿಯಿಂದ ಆಚೆ ಹೋಗ್ಬೇಕು. ಇಲ್ಲಿಂದ ಕುಡ್ಕೊಂಡು ಹೋಗಿ ತಮ್ಮ ಮನೆ ನೆಮ್ಮದಿಯನ್ನು ಹಾಳು ಮಾಡೋದು ನನಗಿಷ್ಟ ಇಲ್ಲ. ಕಮ್ ಆನ್ ಡ್ಯಾಡ್, ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ? ಡ್ರಿಂಕಿಂಗ್ ಕೂಡ ಈಗ ಸೋಷಿಯಲ್ ಹ್ಯಾಬಿಟ್ ಆಗಿದೆ. ಎಷ್ಟೊಂದು ಜನ ಇದರಿಂದ ನೆಮ್ಮದಿ ಕಂಡ್ಕೋತಾರೆ. ನೀವು ಯಾಕೆ ಈ ಆಂಗಲ್ ಯೋಚನೆ ಮಾಡ್ತಿಲ್ಲ? ಕೆಟ್ಟ ಹ್ಯಾಬಿಟ್ ಕೊಡೋದು ನೆಮ್ಮದಿಯನ್ನಲ್ಲ, ನೆಮ್ಮದಿ ಅನ್ನೋ ಭ್ರಮೇನಷ್ಟೇ. ವಾಟ್ ಎವರ್ ಡ್ಯಾಡ್, ನಿಮ್ಮ ಕೆಫೆ ದುಡಿಯೋ 1 ದಿನದ ದುಡಿಮೆ ನಮ್ಮ ಪಬ್ಬು 10 ಟೈಮ್ಸ್ ದುಡಿಯತ್ತೆ. ಆಗಲೇ ಹೇಳಿದ್ನಲ್ಲ, ನಾನು ಕೆಲಸ ಮಾಡೋ ಕಾಲದಲ್ಲಿ ಮಾರಲ್ ಆಗಿ ಕೆಲಸ ಮಾಡಿ ಮುಗಿಸಿದೆ. ಈಗ ನನಗೆ ನೆಮ್ಮದಿ ಕೊಡೋ ಕೆಲಸ ಮಾಡಬೇಕಷ್ಟೆ. ಆ ಕಾರಣಕ್ಕೆ ಈ ಕೆಫೆ ನಡೆಸ್ತಾ ಇದ್ದೀನಿ. ಇದರಿಂದ ಬರೋ ದುಡ್ಡು ನನಗೆ ಮುಖ್ಯ ಅಲ್ಲ. ಸ್ವಲ್ಪನೂ ಬದಲಾಗ್ಲಿಲ್ವಲ್ಲ ಮಾಧವ್? ಬಿಸ್ನೆಸ್ ಫೀಲ್ಡಲ್ಲಿ ಇರೋರು ಆಡೋ ಮಾತೇ ಅಲ್ಲ ಇದು. ಬಿಸ್ನೆಸ್ಸು ಪ್ರೊಫೆಷನ್ನ ನೀನು ಪರ್ಸನಲ್ ಆಗಿ ತಗೋತೀಯ, ಅದ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀಯ. ಮಾಧವ್, ದಟ್ಸ್ ಯುವರ್ ಪ್ರಾಬ್ಲಮ್. ನನ್ನ ಹತ್ರ ಪಬ್ಬಿಂದ ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋರು ಹೀಗೆ ಹೇಳೋದು.
ಸೋಲು ಒಪ್ಕೊಳಕ್ಕಾಗದಿರೋ ಕೊಡೋ ರೀಸನ್ ಇದು ಮಾತಾ ಏನಂತೀಯ? ಯಾಕೆ ಸುಮ್ಮನಾದ್ರಿ? ಅಪ್ಪ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಮಾಡಿ. ಸಂಪಾದನೆ ನನಗೆ ಮುಖ್ಯ ಅಲ್ಲ ಅಂದಮೇಲೆ ಅದರಲ್ಲಿ ಸೋಲು ಒಪ್ಕೊಳ್ಳೋ ಪ್ರಶ್ನೆನೇ ಬರಲ್ಲ ಅಭಿ. ನ್ಯಾಯದ ದಾರಿಲಿ ನಾನು ಸಾಕಷ್ಟು ಸಂಪಾದಿಸಿದ್ದೀನಿ. ಈಗ ಅನ್ಯಾಯದ ದಾರಿಲಿ ಸಂಪಾದಿಸೋದಕ್ಕಾಗಲಿ ಸಂಪಾದಿಸೋದವ್ರನ್ನ ಸಪೋರ್ಟ್ ಮಾಡೋದಕ್ಕಾಗಲಿ ನನಗಿಷ್ಟ ಇಲ್ಲ. ಕಮ್ ಆನ್ ಡ್ಯಾಡ್. ಹೀಗೆ ಹೇಳಿದ್ರೆ ನಾವು ಒಪ್ಕೊಳಕ್ಕಾಗಲ್ಲ ಮಾಧವ್. ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇದ್ರೆ ಹೇಳು, ಆಮೇಲೆ ನಾವು ಯೋಚನೆ ಮಾಡಿ ಬೇಕಾದ್ರೆ ಹೇಳೋಣ. ಅರ್ಥ ಆಗಲಿಲ್ವಾ? ಲೆಟ್ ಮಿ ಎಕ್ಸ್ಪ್ಲೈನ್. ಈ ಕೆಫೆ ಒಂದು ದಿನದಲ್ಲಿ ಎಷ್ಟು ಸಂಪಾದನೆ ಮಾಡುತ್ತೆ? ಇಂಪಾರ್ಟೆಂಟ್ ಡೇಸ್ ಆದ್ರೆ 1.5 ಲಕ್ಷದವರೆಗೂ ಸಂಪಾದನೆ ಆಗುತ್ತೆ. ಒಂದು ಪಬ್ಬು ವೀಕ್ ಡೇಸಲ್ಲಿ ಮಿನಿಮಮ್ 4 ಲಕ್ಷ ಮಾಡುತ್ತೆ. ಅದು ನಿನಗೆ ಜಾಸ್ತಿ ಅನ್ಸಿದ್ರೆ ಒಂದು ದಿನದಲ್ಲಿ ನೀನು 3 ಲಕ್ಷ ಸಂಪಾದನೆ ಮಾಡಿ ತೋರಿಸು.